आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणं भवेत् वेदव्यासगुणावास विद्याधीश सतां वश मां निराशं गतक्लेशं कुर्वनाशं हरेशं लक्ष्मीनारायणं नत्वा पूर्णबोधान् गुरूनति कुर्मः श्रीकृष्णगीतायाः भाष्यार्थसङ्ग्रहम् धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय अशोच्यानन्वशोचस्त्वं प्रज्ञावादांश्च भाषसे गतासून् अगतासूंश्च नानुशोचन्ति पण्डिताः। श्रीगुरुभ्यो नमः। हरिः ओम्। साध्यभूतादिदैवं मां साध्यज्ञं च ये विदुः ಪರಮಾತ್ಮನ ಮಹಾತ್ಮೆಯನ್ನ ತಾನೇ ಸ್ವಯಂ ತಿಳಿಸ್ತಾ ಅಧಿಭೂತ ಅಧಿದೈವದಿಂದ ಸಹಿತನಾದ ಅಧೇಯಜ್ಞನಾದಂತಹ ನನ್ನನ್ನು ತಿಳಿದು ಪ್ರಯಾಣ ಕಾಲದಲ್ಲೂ ಕೂಡ ನನ್ನನ್ನು ಸ್ಮರಿಸಿದಾಗ ಅವರು ನನ್ನನ್ನು ಹೊಂದುತ್ತಾರೆ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ತಿಳಿಸಿದಾಗ ಸಹಜವಾದ ಪ್ರಶ್ನೆ ಮೂಡುವಂತಹ ರೀತಿಯಲ್ಲಿ ಅಧಿಭೂತ ಅಂದರೆ ಏನು, ಅಧಿದೈವ ಅಂದರೆ ಏನು, ಪ್ರಯಾಣ ಕಾಲ ಯಾವ ರೀತಿಯಾಗಿರುತ್ತೆ, ಪ್ರಯಾಣ ಯಾವ ಮಾರ್ಗದಲ್ಲಿ, ಆನುಷಂಗಿಕವಾದಂತಹ ಈ ಪ್ರಶ್ನೆಗಳಿಗೆಲ್ಲವನ್ನು ಪರಮಾತ್ಮ ಉತ್ತರವನ್ನು ಕೊಟ್ಟು ಅಧಿಭೂತ ಅಧಿದೈವದಿಂದ ಸಹಿತನಾದ ಅಧಿಯಜ್ಞನಾದ ನನ್ನನ್ನು ತಿಳಿಯೋದು ಬಹಳ ದೊಡ್ಡದು, ಅದು ದೊಡ್ಡ ಮಹಾತ್ಮ್ಯ. ಹೀಗೆ ಆ ಮಹಾತ್ಮ್ಯವನ್ನು ತಿಳಿಸಬೇಕಾದರೆ 9ನೇ ಅಧ್ಯಾಯದಲ್ಲಿ ಅದನ್ನೇ ತಿಳಿಸ್ಲಿಕ್ಕೆ ಹೊರಟಿದ್ದಾನೆ. ಮಹಾತ್ಮ್ಯ ಅಂತ ಪ್ರಶ್ನೆ ಬಂದಾಗ ಮಹಾತ್ಮ್ಯ ಜ್ಞಾನವನ್ನ ತಿಳಿಸಿಕೊಡುವಂತಹ ವಾಕ್ಯವನ್ನು ಯಾರಾದರೂ ಆಡಿದಾಗ ಆ ಕೇಳಿದಂತಹ ವಾಕ್ಯದಲ್ಲಿ ಒಂದು ವೇಳೆ ಆದರ ನೈರಂತರ್ಯ ಇದ್ದಾಗ ಮಾತ್ರ ಆ ಜ್ಞಾನ ಫಲಕಾರಿ ಆಗುತ್ತೆ. ಯಾವ ಮಹಾತ್ಮ್ಯ ಜ್ಞಾನವನ್ನು ಪರಮಾತ್ಮ ಜಗತ್ತಿಗೆ ಅರ್ಜುನರ ಮೂಲಕ ಕೊಡ್ತಾ ಇದ್ದಾನೋ ಆ ಜ್ಞಾನದಲ್ಲಿ ಆದರವನ್ನು ಹುಟ್ಟಿಸುವುದಕ್ಕೋಸ್ಕರವಾಗಿ ಅದನ್ನೇ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಆದರ ಹುಟ್ಟಬೇಕು ಅಂತಂದರೆ ಅದರ ಮಹಾತ್ಮೆಯನ್ನು ಮೊದಲು ಹೇಳಬೇಕು. ಅದಕ್ಕೋಸ್ಕರವಾಗಿ ಆ ಮಹಾತ್ಮ್ಯ ಜ್ಞಾನವನ್ನ ಮೊದಲು ಹೊಗಳ್ತಾ ಇದ್ದಾನೆ ಪರಮಾತ್ಮ. ಶ್ರೀ ಭಗವಾನುವಾಚ ಇದಂತು ತೇ ಮುಖ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಅರ್ಜುನ, ನಾನು ನಿನಗೇನು ಉಪದೇಶವನ್ನು ಮಾಡಲಿಕ್ಕೆ ಹೊರಟಿದ್ದೇನೋ, ಯಾವ ಮಹಾತ್ಮ್ಯ ಜ್ಞಾನವನ್ನು ನಿನಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಲ್ಲ, ಇದು ಏನು ಅನ್ಕೊಂಡಿದ್ದೀಯ? ಇದಂತು ತೇ ಗುಹ್ಯತಮಂ, ಅತ್ಯಂತ ರಹಸ್ಯತಮವಾದ ವಿಷಯ ಇದು ನಾನು ಹೇಳ್ತಾ ಇರೋದು. ಇಷ್ಟೆಲ್ಲ ಕೂಡಿಸ್ಕೊಂಡು ಓಪನ್ ಆಗಿ ಹೇಳ್ತಾ ಇದ್ದಂಗೆ ಏನು ರಹಸ್ಯ ಉಳಿತಿಲ್ಲಿ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ. ಎಲ್ಲರಿಗೂ ತಿಳಿಯದೆ ಏಕಾಂತದಲ್ಲಿದ್ದಂತಹ ವಿಷಯ ರಹಸ್ಯ ಅಂತ ಲೋಕದಲ್ಲಿ ಸಾಮಾನ್ಯವಾಗಿ ವ್ಯವಹಾರ ಮಾಡೋದು. ಇಷ್ಟೆಲ್ಲ ನಾವು ಪುಸ್ತಕದಲ್ಲಿ ಕೋಟಿ ಕೋಟಿ ಪ್ರತಿಗಳನ್ನು ಪ್ರಿಂಟ್ ಮಾಡಿ ಹಾಕಿಸಿ ಇದು ರಹಸ್ಯ ಅಂದ್ರೆ ಏನರ್ಥ? ಅದಕ್ಕೆಲ್ಲ ಅರ್ಥ ಹೀಗಿದೆ. ಇದಂತವೇ ಗುಹ್ಯತಮಂ, ಅತ್ಯಂತ ರಹಸ್ಯ ಅಥವಾ ರಹಸ್ಯ ಅಂತಂದ್ರೆ ಗುರುಗಳ ಉಪದೇಶವಿಲ್ಲದೆ ಫಲಕಾರಿ ಆಗುವುದಿಲ್ಲ. ರಹಸ್ಯ ಅಂತಂದ್ರೆ ಗುರುಗಳ ಉಪದೇಶವಿಲ್ಲದೆ ಫಲ ನೀಡದಂತಹ ಅಂಶ.
ಇದು ಬರೀ ಗುಹ್ಯ ಅಲ್ಲ, ಗುಹ್ಯತಮ. ಶ್ರದ್ಧಾ ಭಕ್ತಿಯಿಂದ ಗುರುಗಳ ಸೇವೆಯನ್ನು ಮಾಡಿದಾಗ ಮಾತ್ರ ಫಲವನ್ನು ಕೊಡತಕ್ಕಂತಹ ಅಂಶ. ಅದನ್ನ ನಿನಗೆ ನಾ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತೇನು? ನೀನು ಕೇಳಬೇಕಾದಂತಹ ಮನಸ್ಥಿತಿಯನ್ನು ಹೊಂದಿದ್ದೀಯ. ಕೇಳಬೇಕಾದ ಶಿಷ್ಯನಿಗೆ ಇರಬೇಕಾದ ಮನಸ್ಥಿತಿ ಯಾವುದು? ಅನಸೂಯವೇ ಅಂತಂದ. ಅಸೂಯ ಮಾತ್ಸರ್ಯಾದಿ ದೋಷಗಳಿಲ್ಲದಿದ್ದಾಗ ಮಾತ್ರ ಆ ಶಿಷ್ಯನಿಗೆ ಉಪದೇಶವನ್ನ ಮಾಡಬೇಕು. ಮತ್ತು ಉಪದೇಶಕ್ಕೆ ಪಾತ್ರನಾದ ಆ ಶಿಷ್ಯ ಆ ವಿದ್ಯೆಯನ್ನ ಸಿದ್ಧಿ ಪಡಿತಾನೆ. ಒಂದು ವೇಳೆ ಅಸೂಯ ಮಾತ್ಸರ್ಯಗಳು ಅವನಲ್ಲಿ ತುಂಬಿತ್ತು ಅಂತಂದ್ರೆ ಅವನಿಗೆ ವಿದ್ಯೆಯನ್ನು ಪಡೆಯಲಿಕ್ಕೆ ಅಧಿಕಾರಿ ಅಲ್ಲ. ಒಂದು ವೇಳೆ ಮುಚ್ಚಿಟ್ಟು ವಿದ್ಯೆಯನ್ನು ಪಡೆದರು ಆ ವಿದ್ಯೆ ಅವರಿಗೆ ಸಿದ್ಧಿ ಆಗಲ್ಲ. ಆದ್ರೆ ಅರ್ಜುನ, ನೀ ಹೇಗಿದ್ದೀಯ? ಅನಸೂಯವೇ, ನೀನ್ ಅಸೂಯ ಮಾತ್ಸರ್ಯಾದಿ ದೋಷಗಳನ್ನು ಬಿಟ್ಟವ. ಅದಕ್ಕೆ ನಿನಗೆ ಹೇಳ್ತೀನಿ. ಏನ್ ಹೇಳ್ತೀನಿ? ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭ. ಜ್ಞಾನಂ ಅಂತಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನಂ ಅಂತಂದ್ರೆ ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಅಂತಂದ್ರೆ ಏನು? ಎಲ್ಲರೂ ತಿಳಿಯಲೇಬೇಕಾದಂತಹ ಜ್ಞಾನ. ಎಲ್ಲರೂ ತಿಳ್ಕೋಬೇಕಿಲ್ಲ. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಇದನ್ನ ತಿಳಿಯದಿದ್ದರೆ ನರಕ ಜನರ್ಥಗಳು ಕೂಡ ಇವೆ. ಆದ್ದರಿಂದ ಇದೆಲ್ಲರೂ ತಿಳಿಯಲೇಬೇಕು. ವಿಜ್ಞಾನ ಅಂತಂದ್ರೆ ವಿಶೇಷವಾದ ಜ್ಞಾನ. ಇದನ್ನ ಎಲ್ಲರೂ ತಿಳಿಲೇಬೇಕು ಅಂತಿಲ್ಲ. ಅರ್ಥಾತ್ ಇದನ್ನ ತಿಳಿಯದಿದ್ದರೆ ನರಕ ಜನರ್ಥಗಳು ಅಂತಿಲ್ಲ. ಮತ್ತೆ ತಿಳ್ಕೋಬೇಕು ಯಾಕೆ? ಮುಂದಲ್ಲ, ಯಜ್ಞಾತ್ವಾ ಮೋಕ್ಷಸೆ ಅಶುಭ. ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದಬೇಕಾದರೆ ಈ ವಿಜ್ಞಾನವು ಬೇಕೇ ಬೇಕು. ಸಾಂಸಾರಿಕ ಈ ಅವಸ್ಥೆಯಲ್ಲಿ ಮುಳುಗಿರೋ ನಮಗೆ ಪರಮಾತ್ಮನ ವಿಶೇಷ ಜ್ಞಾನ ದೊರಕದೇ ಇದ್ದರೂ ಅಷ್ಟು ಹಾನಿ ಇಲ್ಲ. ಆದರೆ ಜ್ಞಾನ ಮಾತ್ರ ಬೇಕೇ ಬೇಕು. ಅದಿಲ್ಲ ಅಂತಂದ್ರೆ ನರಕಾದ್ಯನರ್ಥಕ್ಕೂ ಇವನು ಭಾಗಿಯಾಗ್ತಾನೆ. ಮೋಕ್ಷದ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ಅರ್ಥಾತ್ ಇದ್ದೇ ಇರುತ್ತೆ. ಹಂತ ಹಂತವಾಗಿ ಏರಬೇಕಾದ್ದರಿಂದ ಆ ಪರಮಾತ್ಮನ ವಿಶೇಷ ಜ್ಞಾನವನ್ನು ಆತ ನಂತರದಲ್ಲಿ ಸಂಪಾದಿಸಬೇಕು. ಇದೆಲ್ಲ ರಹಸ್ಯ ಜ್ಞಾನಕ್ಕೂ ವಿಜ್ಞಾನಕ್ಕೂ. ಜ್ಞಾನ ಇಲ್ಲದಿದ್ದರೆ ನರಕಾದಿಗಳಿದ್ದಾವೆ. ಈ ಜನ್ಮದಲ್ಲಿ ನಮಗೆ ಆ ವಿಶೇಷ ಜ್ಞಾನ ಸಿಕ್ಕಲಿಲ್ಲವಲ್ಲ, ಹಾಗಿದ್ದರೆ ನಮಗೆ ಅನರ್ಥಗಳಿದ್ದಾವ ಅಂತಂದ್ರೆ ಅನರ್ಥ ಇಲ್ಲ, ಅದು ಮೋಕ್ಷ ತಡ ಆಗತ್ತೆ. ಆ ಅಭಿಪ್ರಾಯದಲ್ಲಿ ಜ್ಞಾನ ವಿಜ್ಞಾನ ಶಬ್ದಗಳನ್ನು ಹೇಳಿದ್ದಾರೆ. ಸಾಮಾನ್ಯವಾದ ಭಗವನ್ ಮಹಾತ್ಮ್ಯ ಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷವಾದ ಭಗವನ್ ಮಹಾತ್ಮ್ಯ ಜ್ಞಾನ. ಈ ಎರಡನ್ನೂ ತಿಳಿದಾಗ ಅಶುಭ ಮೋಕ್ಷಸೆ, ನಿನಗೆ ಅಶುಭ ಅಂತ ಏನಿದೆ ಸಂಸಾರ, ಅದರಿಂದ ನೀನು ಮೋಚನವನ್ನು ಪಡಿತೀಯ. ಅಷ್ಟೇ ಅಲ್ಲ, ಪರಮಾತ್ಮ ತಾನೇನು ಹೇಳ್ತಿದ್ದಾನೋ ಆ ವಿದ್ಯೆಯನ್ನ ಪುನಃ ಮತ್ತೆ ಮತ್ತೆ ಹೊಗಳುತ್ತಾನೆ. ಯಾಕೆ ಹೊಗಳುತ್ತಾರೆ? ಆದರ ಹುಟ್ಟಲಿ ಅಂತ ಹೊಗಳುತ್ತಾರೆ. ಏನು ಹೊಗಳಿದ್ದಾನೆ? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಅರ್ಜುನ, ಈಗ ನಾ ಏನು ಹೇಳ್ತಿದ್ದೇನಲ್ಲ, ಇದು ರಾಜವಿದ್ಯಾ. ಇದು ಬಹಳ ದೊಡ್ಡ ವಿದ್ಯೆ. ಜ್ಞಾನ ವಿಜ್ಞಾನ ಭಗವನ್ ಮಹಾತ್ಮ್ಯ ಜ್ಞಾನದ ಸಾಮಾನ್ಯ ವಿಶೇಷದ ಪರಿಯಲ್ಲಿ ನಿನಗೆ ನಾನು ಉಪದೇಶ ಮಾಡ್ತಾ ಇದ್ದೇನೋ ಈ ವಿದ್ಯಾ ರಾಜವಿದ್ಯಾ. ರಾಜವಿದ್ಯಾ ಅಂತಂದ್ರೆ ರಾಜ ಅಂತ ಬಹಳ ದೊಡ್ಡದು. ಅಂತಹ ವಿದ್ಯೆ, ದೊಡ್ಡ ವಿದ್ಯೆ ನಾ ಹೇಳ್ತಾ ಇರೋದು. ದೊಡ್ಡ ವಿದ್ಯೆ ಅಂದ ಮೇಲೆ ಇದರ ಗೌಪ್ಯತೆಯೂ ಕೂಡ ಹೇಗೆ? ರಾಜಗುಹ್ಯಂ. ಇದು ಕೂಡ ಗೌಪ್ಯತೆಯಲ್ಲೂ ರಾಜ. ಅಂದರೆ ಎಲ್ಲರಿಗೂ ಕೂಡ ಸುಲಭವಾಗಿ ಈ ಜ್ಞಾನ ಪ್ರಾಪ್ತವಾಗಲ್ಲ. ಪ್ರಾಪ್ತವಾದರೂ ಎಲ್ಲರ ಮನಸ್ಸಲ್ಲಿ ಉಳಿಯಲ್ಲ. ಮುಂದೆ ಅವರೇ ಸ್ಪಷ್ಟಪಡಿಸ್ತಾರೆ ಇದನ್ನ. ಈ ವಿದ್ಯೆ ಅತ್ಯಂತ ಗೌಪ್ಯವಾದದ್ದು. ಇದು ಹೇಗಿದೆ? ಪವಿತ್ರಂ ಅಂತ. ಪವಿತ್ರಂ, ನಿಮ್ಮ ಮನಸ್ಸನ್ನ ಶುದ್ಧೀಕರಿಸಿ, ನಿಮ್ಮ ಜೀವನವನ್ನೇ ಶುದ್ಧೀಕರಿಸಿ, ಅರ್ಥಾತ್ ಆತ್ಮನನ್ನು ಶುದ್ಧೀಕರಿಸಿ ಮೋಕ್ಷ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರವೇ ಇದಂ ಉತ್ತಮಂ. ನಾ ಏನು ಉಪದೇಶವನ್ನು ಮಾಡ್ತಿದ್ದೀನಲ್ಲ, ಈ ವಿದ್ಯೆ ಅತ್ಯುತ್ತಮವಾಗಿದೆ. ಮತ್ತಷ್ಟೇ ಅಲ್ಲ, ಈ ವಿದ್ಯೆಯನ್ನ ನೀವು ಅನುಸಂಧಾನ ಮಾಡಿದ ಪಕ್ಷದಲ್ಲಿ ಸಿಗುವಂತಹ ಫಲ ಪ್ರತ್ಯಕ್ಷಾವಗಮಂ ಅಂತ. ಪ್ರತ್ಯಕ್ಷ ಅಂತಂದ್ರೆ
ಅಕ್ಷ ಅಂದ್ರೆ ಇಂದ್ರಿಯಗಳು. ಅದೆಲ್ಲ ಪ್ರತಿ ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ಇಂದ್ರಿಯಗಳಲ್ಲಿ ಕೂತು ಇಂದ್ರಿಯಕ್ಕೆ ಪ್ರೇರಕನಾಗಿರುವಂತಹ ಪ್ರತ್ಯಕ್ಷ ಅಂತಂದ್ರೆ ಸಾಕ್ಷಾತ್ ನಾರಾಯಣನೇ. ಅಂತಹ ಪರಮಾತ್ಮನ ಅವಗಮಂ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿದೆ ನಾನು ಉಪದೇಶ ಮಾಡುವಂತಹ ವಿದ್ಯೆ. ಪರಮಾತ್ಮನ ಅಪರೋಕ್ಷ ಜ್ಞಾನ ಅನ್ನೋದು ಈ ವಿದ್ಯೆಯನ್ನು ತಿಳಿದವರಿಗೆ ಬರುತ್ತೆ. ಅಲ್ಲವಂತೆ ನೀನು ಹಿಂದೆ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತಂದ್ರೆ ಕರ್ಮಾನುಷ್ಠಾನ ಮಾಡಬೇಕು, ಶ್ರವಣ ಮರಣಾದಿಗಳನ್ನು ಮಾಡಬೇಕು, ಪರೋಕ್ಷ ಜ್ಞಾನವನ್ನು ಪಡಿಬೇಕು ಅಂದಿದ್ದೆ. ಇಲ್ಲಿ ಪ್ರತ್ಯಕ್ಷ ಪರಮಾತ್ಮನದಾಗಬೇಕಂದ್ರೆ ಯಾವ ರೀತಿಯಾದ ಜ್ಞಾನವನ್ನು ಪಡಿಬೇಕು ನಾವು? ಅದಕ್ಕೆ ಮುಂದಂದ ಧರ್ಮ್ಯಂ ಅಂತಂದೆ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಅಂತ. ಧರ್ಮ್ಯಂ ಅಂತಂದ್ರೆ ಧರ್ಮ ಅಂತಂದ್ರೆ ಜಗದ್ಧಾರಕನಾದಂತಹ ಪರಮಾತ್ಮ. ಧರ್ಮ ಅಂತ ಮೊದಲು ನಾವು ತಿಳ್ಕೋಬೇಕು. ಧರ್ಮ ಅಂತಂದ್ರೆ ಯಾವುದು ನಮ್ಮನ್ನ ಎತ್ತಿ ಹಿಡಿಯುತ್ತೋ ಅದು ಧರ್ಮ. ನಾವೇನೀಗ ಹೊರಗಿನ ಆಂಗ್ಲ ಭಾಷೆಯಲ್ಲಿ ಈ ಶಬ್ದದ ತರ್ಜಿಮೆಯನ್ನು ನೋಡುತ್ತೀವೋ ಅದು ಧರ್ಮದ ಶಬ್ದಾರ್ಥವೇ ಅಲ್ಲ. ಈಗೇನಂತಾರೆ ಧರ್ಮಕ್ಕೆ? ರಿಲಿಜನ್. ಅದಲ್ಲ. ಧರ್ಮ ಅಂತ ಅನ್ನೋದು ಸಂಸ್ಕೃತದ ಶಬ್ದ. ಎತ್ತಿ ಯಾವುದು ನಮ್ಮನ್ನ ಹಿಡಿಯುತ್ತೋ ಅದು ಧರ್ಮ. ಯಾವುದರಿಂದ? ಸಂಸಾರದಿಂದ ನಮ್ಮನ್ನ ಎತ್ತಿ ಯಾವ್ದು ಹಿಡಿಯುತ್ತೋ ಮುಳುಗಿ ಹೋಗಿದ್ದೀವಿ. ಅದನ್ನೇ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರು ಮಾಮತ್ನ ರೂಪಂ ಸದಾ. ಸಂಸಾರ ಸಮುದ್ರದಲ್ಲಿ ಮುಳುಗೋಗಿದ್ದೀವಿ. ಆ ಸಂಸಾರ ಸಮುದ್ರದಿಂದ ನಮ್ಮನ್ನ ಎತ್ತಿ ಹಿಡಿಯುವಂತಹ ಅಂಶಕ್ಕೆ ಧರ್ಮ. ಮುಖ್ಯವಾದ ಧರ್ಮ ಯಾರದರಲ್ಲಿ? ಜಡವಾದಂತಹ ಕರ್ಮಗಳು ಧರ್ಮನ? ಪುಣ್ಯಪಾಪಗಳು ಧರ್ಮನ? ನಿಜವಾಗಿಯೂ ನಮ್ಮನ್ನ ಎತ್ತಿ ಹಿಡಿಯುವಂತಹ ಅಂಶ ಯಾರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ. ಆದ್ದರಿಂದ ಧರ್ಮ ಅಂತಂದ್ರೆ ಜೀವರಾಶಿಗಳನ್ನು ಸಂಸಾರ ಸಮುದ್ರದಿಂದ ಎತ್ತುವಂತಹ ಧರ್ಮನಾದ ಸಾಕ್ಷಾತ್ ನಾರಾಯಣನೇ ಧರ್ಮ. ಅಂತಹ ನಾರಾಯಣನಿಗೆ ಸಂಬಂಧಪಟ್ಟ ಅಥವಾ ಇನ್ನೊಂದರ್ಥ ಧರ್ಮ್ಯಂ. ಧರ್ಮ ಅಂತಂದ್ರೆ ಜಗದ್ಧಾರಕ. ಪರಮಾತ್ಮನಲ್ಲಿ ಜಗದ್ಧಾರಕತ್ವ ಎಂಬತಕ್ಕಂತಹ ಅಂಶವನ್ನು ತಿಳಿಸಿಕೊಡುವಂತಹ ವಿಚಾರ ಇದು ಧರ್ಮ್ಯ. ಧರ್ಮ ಅಂದ್ರೆ ಜಗದ್ಧಾರಕ. ಅವನಿಗೆ ಸಂಬಂಧಪಟ್ಟ ವಿಚಾರ ಧರ್ಮ್ಯ. ಇಲ್ಲಿ ಶಬ್ದ ಧರ್ಮ ಅಂತಿಲ್ಲ, ಧರ್ಮ್ಯಂ ಅಂತ ಇದೆ. ಧರ್ಮನಿಗೆ ಸಂಬಂಧಪಟ್ಟದ್ದು. ಈಗ ನಾರಾಯಣನಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಒಂದರ್ಥ, ಲಕ್ಷ್ಮೀಪತಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಒಂದರ್ಥ. ಯದ್ಯಪಿ ಇಬ್ಬರು ಒಂದೇ ಆದರೂ ಹೇಳಿದ ಶಬ್ದದಿಂದಾಗಿ ನಮಗೆ ಅಭಿಪ್ರಾಯ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಪ್ರಸಿದ್ಧವಾಗಿ ನೋಡೋದಾದ್ರೆ ವೆಂಕಟಾಚಲದ ಮಹಾತ್ಮೆ ಹೇಳ್ರಿ ಅಂದಾಗ ಬರೋ ವಿಚಾರ ಬೇರೆ, ಪದ್ಮಾವತಿ ಪತಿಯ ಮಹಾತ್ಮೆ ಹೇಳ್ರಿ ಅಂತಂದ್ರೆ ಬರೋ ವಿಚಾರ ಬೇರೆ. ಮೇಲ್ನೋಟಕ್ಕೆ ಎರಡು ಒಂದೇ ಅಲ್ವಾ ಅನ್ಸ್ಬಿಡುತ್ತೆ, ಸ್ವಲ್ಪ ವ್ಯತ್ಯಾಸ ಇದೆ. ವೆಂಕಟಾಚಲೇಶನ ಮಹಾತ್ಮೆ ಹೇಳುವುದ್ರೆ ವೇಮಂದ್ರೇನು ಹೇಳಬೇಕು, ಕಟ ಅಂದ್ರೇನು ಹೇಳಬೇಕು, ಆಮೇಲೆ ಅದಕ್ಕೆ ಒಡೆಯ ಅವನು ಹೇಗಿದ್ದಾನೆ ಅಂತ ಹೇಳಬೇಕು. ಹಾಗಾಗಿ ಪ್ರಶ್ನೆಗನುಸಾರವಾಗಿ ಉತ್ತರ ಇರುತ್ತೆ, ಶಬ್ದಕ್ಕನುಸಾರವಾಗಿ ವಿವರಣ. ಅಲ್ಲಿ ವೇಂ ಕಟ ಅಚಲ ಅಂತಿದ್ರೆ ಅದಕ್ಕೆ ವಿವರಣೆ ಬೇಕು. ಪದ್ಮಾವತಿ ಪತಿಯ ಕಥೆ ಹೇಳ್ರಿ ಅಂತಂದ್ರೆ ಅಲ್ಲಿ ಪದ್ಮಾವತಿ ಅಂತ ಏನು ಅಂತ ಹೇಳಿದ್ರೆ ಸಾಕು, ಅಲ್ಲಿ ಮತ್ತೆ ವೇಮು ಕಟ ಇತ್ಯಾದಿಗಳದ್ದು ಅವಶ್ಯಕತೆ ಬರಲ್ಲ. ಶಬ್ದಕ್ಕೆ ತಕ್ಕ ಹಾಗೆ ವಿವರಣೆ ಅಂತ ನೋಡೋದಾದರೆ ಇಲ್ಲಿ ನಾರಾಯಣನಿಗೆ ಸಂಬಂಧಪಟ್ಟಿದ್ದು ಅನ್ನೋ ಶಬ್ದ ಇಲ್ಲ. ಮತ್ತೇನ್ ಹೇಳ್ತಾ ಇದ್ದಾರೆ? ಧರ್ಮ್ಯಂ ಅಂತಿದ್ದಾರೆ. ಧರ್ಮನಿಗೆ ಸಂಬಂಧಪಟ್ಟ ವಿಷಯ ತಿಳ್ಕೋಬೇಕು. ಧರ್ಮ ಅಂತಂದ್ರೆ ಜಗದ್ಧಾರಕ. ಜಗದ್ಧಾರಕನಿಗೆ ಸಂಬಂಧಪಟ್ಟ ವಿಷಯ ತಿಳಿಬೇಕು. ಅರ್ಥಾತ್ ಪರಮಾತ್ಮನಲ್ಲಿ ಜಗದ್ಧಾರಕತ್ವಾದಿ ಗುಣಗಳನ್ನು ತಿಳಿದ ನಂತರ ಪ್ರತ್ಯಕ್ಷಾವಗಮಂ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಪರಮಾತ್ಮ ಹೇಗೆ ಜಗತ್ತನ್ನು ಧಾರಣೆ ಮಾಡಿದ್ದಾನೆ, ಧಾರಣೆ ಮಾಡಿದ ಜಗತ್ತನ್ನು ಹೇಗೆ ಪೋಷಣೆ ಮಾಡ್ತಾ ಇದ್ದಾನೆ, ಇಂತಹ ಜಗತ್ತನ್ನು ಅವನು ಹೇಗೆ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನು ಮಾಡ್ತಾ ಇದ್ದಾನೆ, ಈ ವಿಷಯಗಳನ್ನು ಸರಿಯಾಗಿ ತಿಳಿದಾಗ ನಿಮಗೇನಾಗತ್ತೆ? ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಮತ್ತಷ್ಟೇ ಅಲ್ಲ, ಸುಸುಖಂ ಕರ್ತುಂ ಅವ್ಯಯಂ. ಆ ಪರಮಾತ್ಮನನ್ನು ಹೇಗೆ ತಿಳ್ಕೋಬೇಕು ಅಂತಂದ್ರೆ ಅವ್ಯಯಂ, ಅವನಿಗೆ ನಾಶ ಇಲ್ಲ ಅಂತ ತಿಳ್ಕೋಬೇಕು. ಇಷ್ಟೆಲ್ಲ ನಾನು ಹೇಳಿದ್ದೀನಲ್ಲ, ಇವೆಲ್ಲವೂ ಕೂಡ ಸುಸುಖಂ ಕರ್ತು. ನಾನು ಹೇಳಿದ ಜ್ಞಾನವನ್ನ ಸಂಪಾದನೆ ಮಾಡೋದು ಬಹಳ ಸುಲಭ ಅಂತ ಪರಮಾತ್ಮ. ಯಾವುದನ್ನು ರಾಜವಿದ್ಯಾ ರಾಜಗುಖ್ಯಂ ಅಂತ ಹೇಳಿ
ಕಡೆಗೆ ಏನಂದ, ಈ ಜ್ಞಾನ ಬಹಳ ಸುಲಭಪ್ಪ ಸಂಪಾದನೆ ಮಾಡ್ಲಿಕ್ಕೆ ಅಂತಾನೆ. ಯಾಕಂಗಂದ, ನನಗೆ ಭಕ್ತರ ಮೇಲೆ ಕಾರುಣ್ಯ ಇದೆ, ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಕಾರುಣ್ಯದಿಂದ ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಅಲ್ಲ, ಇಷ್ಟು ಸುಲಭವಾಗಿರೋ ವಿಚಾರವನ್ನ ನೀನೇ ಕಾರುಣ್ಯದಿಂದ ಇಡೀ ಜಗತ್ತಿಗೆ ತಿಳಿಸಿದಾಗ ಎಲ್ಲರೂ ತಿಳ್ಕೊಂಡು ಮೋಕ್ಷ ಹೊಂದ್ಬಿಡ್ಬೋದಲ್ಲ. ನಿನಗಿಂತ ಉಪದೇಶಕ ಜಗತ್ತಲ್ಲಿ ಯಾರು ಇದ್ದಾರ? ಸಾಧ್ಯವೇ ಇಲ್ಲ. ಅಂತಹದ್ದು ನೀನಿಷ್ಟು ಸಂಪಾದಿಸಲಿಕ್ಕೆ ಸುಲಭ ಅಂತ ಹೇಳಿ ಯಾವುದೋ ವಿಷಯ ಹೇಳ್ತಾ ಇಲ್ಲ, ಅತ್ಯಂತ ಗೌಪ್ಯವಾದ, ಕೇಳಿದರೆ ಮೋಕ್ಷಕ್ಕೆ ಹೋಗುವ ಅಪರೋಕ್ಷ ಜ್ಞಾನ ತಂದು ಕೊಡುವ ವಿಷಯವನ್ನು ಹೇಳಿದಾಗ ಜಗತ್ ಯಾಕೆ ಕೇಳ್ತಿಲ್ಲ? ಅದಕ್ಕೆ ಪರಮಾತ್ಮನೇ ಉತ್ತರ ಕೊಟ್ಟ, ಅಶ್ರದ್ಧದಾನಾ ಪುರುಷಾಃ ಧರ್ಮ್ಯಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಪ್ರಧಾನವಾದ ಕಾರಣ ಅಶ್ರದ್ಧದಾನಾಃ ಅಂತೆ. ಅವರಿಗೆ ಶ್ರದ್ಧೆ ಇಲ್ಲ ಮುಖ್ಯವಾಗಿ. ಅದು ನಿಜನೂ ಹೌದು. ದಿನಾಪುರ ಆಚಾರ್ಯರು ಶ್ರದ್ಧೆ ಇರಲ್ಲ, ವ್ಯರ್ಥ ಬಿಡು ಅಂತ ಹೇಳಿ ಆಗ್ಬಿಡುತ್ತೆ. ಅತಿ ಪರಿಚಯಾದ ಅವಜ್ಞಾನ. ನಾನಿಟ್ಟು ಸುಲಭವಾಗಿ ಕೊಟ್ಟುಬಿಟ್ಟಿದ್ದೀನಲ್ಲ, ಅದನ್ನ ತಗೊಂಡು ಕೆಲವರಿಗೆ ಅದರಲ್ಲಿ ಶ್ರದ್ಧೆಯೇ ಬರಲ್ಲ. ಅಶ್ರದ್ಧ ದಾನ, ಎಂಥ ದೊಡ್ಡ ವಿದ್ಯೆ, ಅದನ್ನು ನಾನು ನಿಮಗೆ ಕಾರಣದಿಂದ ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನಲ್ಲಿ ಯಾರು ತಿಳ್ಕೊಳ್ಳೋದೇ ಇಲ್ಲ, ಅದರ ಬಗ್ಗೆ ಶ್ರದ್ಧೆಯೇ ಮಾಡಲ್ಲ. ಧರ್ಮ್ಯಸ್ಯ, ಜಗದುದ್ಧಾರಕನಾದ ಜಗದ್ಧಾರಕನಾದ ಪರಮಾತ್ಮನ ವಿಷಯಗಳನ್ನು ನಾನು ನಿಮಗೆ ತಿಳಿಸಿಕೊಟ್ರೆ ಅದರಲ್ಲಿ ಶ್ರದ್ಧೆಯನ್ನು ಮಾಡದೆ ಅಪ್ರಾಪ್ಯ ಮಾಂ ನಿವರ್ತಂತೆ, ನನ್ನನ್ನು ಅವರು ಹೊಂದದೆ ಹಿಂದೆ ಹೇಳಿದಂತೆ ಹೋಗಿದ್ದ ದಾರಿಯಲ್ಲೇ ವಾಪಸ್ ಬರ್ತಾರೆ. ಎಲ್ಲಿಗೆ ಬರ್ತಾರೆ ಗೊತ್ತೇನು? ಮೃತ್ಯು ಸಂಸಾರ ವರ್ತನೆ, ಜನನ ಮರಣವೆಂಬತಕ್ಕಂತಹ ಚಕ್ರವನ್ನು ಹೊಂದಿರುವ ಸಂಸಾರದ ದಾರಿಗೆ ಅವರು ಪುನಃ ಮರಳಿ ಬರ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾನೆ ಕೃಷ್ಣ ಇಲ್ಲಿಂದ. ನಾನೇ ಇಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಇವರು ಉದ್ಧಾರ ಆಗ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟಾದ್ರೂ ಇವರು ಅದನ್ನ ಕೇಳಲ್ಲ. ಯಾಕೆ ಅಂತಂದ್ರೆ ಅಶ್ರದ್ಧದಾನ ಅವರು. ಇದನ್ನೇ ಉಪನಿಷತ್ತನ್ನು ಹೇಳಿರೋದು, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ. ಶ್ರದ್ಧೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಆ ಶ್ರದ್ಧೆ ನಮ್ಮಲ್ಲಿ ಬಹಳಷ್ಟು ಕಮ್ಮಿ, ಅರ್ಥಾತ್ ಇಲ್ಲವೇ ಇಲ್ಲ ಅಂತಾಗಿರೋದಕ್ಕೆ ಇನ್ನ ನಾವು ದುಃಖವನ್ನು ಪಡ್ತಾ ಇರೋದು. ಆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಅಂತಂತ ಹೇಳಿ ಅರ್ಜುನ ಕೇಳಿದ್ನಲ್ಲ, ಸುಲಭವಾಗಿ ಹೇಳಿದ್ರು ಯಾಕೆ ಜನ ನಿನ್ನ ಮಾತು ಕೇಳಿಸ್ಕೊತಿಲ್ಲ, ಯಾಕೆ ಆ ಮಾರ್ಗವನ್ನು ಅನುಸರಿಸ್ತಿಲ್ಲ ಅಂದ್ರೆ ಈ ಕಾರಣದಿಂದ ಅಂತ ಪರಮಾತ್ಮ ಕೊಟ್ಟು ಯಾವ ಜ್ಞಾನವನ್ನ ಹೇಳ್ತೇನೆ, ವಿಜ್ಞಾನವನ್ನ ಹೇಳ್ತೇನೆ ಅಂತ ಹೇಳಿದ್ನೋ ಆ ಸಾಮಾನ್ಯ ಜ್ಞಾನ ಯಾವುದು, ಯಾವುದನ್ನು ನಾವು ತಿಳ್ಕೊಂಡ್ರೆ ನರಕಾದ್ಯನರ್ಥಗಳಿಂದ ಮುಕ್ತರಾಗಬಹುದು ಅಂತ ಪ್ರಶ್ನೆ ಬಂದಾಗ ಆ ಸಾಮಾನ್ಯ ಜ್ಞಾನವನ್ನು ಮೊದಲಿಗೆ ತಿಳಿಸಿಕೊಡ್ತಾರೆ. ಅದೇನೆ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನಮಗೆ ಗುಹ್ಯ ಗುಹ್ಯ ಅಂತ ಅಂದಿದ್ದಾನಲ್ಲ, ಇದು ರಹಸ್ಯ ಅಂತ. ಯಾಕೆ ರಹಸ್ಯ ಅಂತ ಈ ಶ್ಲೋಕಗಳು ನೋಡಿದಾಗ ಗೊತ್ತಾಗುತ್ತೆ. ಸುಮ್ಮನೆ ಮೇಲ್ನೋಟಕ್ಕೆ ಶ್ಲೋಕ ನೋಡಿದ್ರೆ ಇದೇನಿದು ವಿರುದ್ಧ ಮಾತಾಡ್ತಿದ್ದಾನೆ ಪರಮಾತ್ಮ ಅನಿಸ್ಬಿಡುತ್ತೆ. ಏನಂತಿದ್ದಾನಲ್ಲಿ? ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ. ಮೊದಲನೇ ಶ್ಲೋಕ, ಮೊದಲನೇ ಸಾಲು ಸುಲಭ, ನನ್ನಿಂದ ಇಡೀ ಜಗತ್ತು ವ್ಯಾಪಿಸಲ್ಪಟ್ಟಿದೆ ಅಂತ. ಸರಿ, ಇದನ್ನ ನಾವು ಹೋಗ್ತೇವೆ, ಇಷ್ಟೊಂದು ಹೇಳಿ ಬಂದಿದ್ದಾನೆ. ಅಲ್ಲ, ಇಡೀ ಜಗತ್ತನ್ನು ಅವನು ವ್ಯಾಪಿಸಿದ್ದ ಪಕ್ಷದಲ್ಲಿ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ? ಅದನ್ನು ಹೇಳಿದ್ದೀರಲ್ಲ, ಅವ್ಯಕ್ತ ಮೂರ್ತಿನ. ವ್ಯಾಪಿಸಿದ್ದಾನೆ, ಎಲ್ಲಾ ಕಡೆಯೂ ಇದ್ದಾನೆ, ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ವಭಾವ ಅಪ್ಪ, ಅವ್ಯಕ್ತನಾಗಿರೋದು, ಅದಕ್ಕಾಗ ಕಾಣಿಸ್ಕೋತಿಲ್ಲ. ಇದು ಸರಿಯಾಯಿತು. ಮುಂದಂತಾನೆ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಎಲ್ಲಾ ಚರಾಚರ ವಸ್ತುಗಳು ಕೂಡ ನನ್ನಲ್ಲೇ ಇದ್ದಾವೆ, ಅಂದ್ರೆ ನನ್ನನ್ನೇ ಆಶ್ರಯಿಸಿಕೊಂಡಿದ್ದಾವೆ. ಅವುಗಳ ಅಸ್ತಿತ್ವ ನನ್ನ ಅಧೀನ ಹೊರತು ನ ಚಾಹಂ ತೇಷ್ವಸ್ಥಿತಃ, ನಾನು ಅವುಗಳಲ್ಲಿಲ್ಲ. ಅರ್ಥಾತ್ ನನ್ನ ಅಸ್ತಿತ್ವ ಅವುಗಳ ಕೈಯಲ್ಲಿಲ್ಲ, ನಾನು ಸ್ವತಂತ್ರ. ಇದೆಲ್ಲ ನಾವು ಭಗವತ್ಪಾದರು ತಿಳಿಸಿಕೊಟ್ಟಿದ್ದಕ್ಕೆ ಈ ಅರ್ಥ ಆಗತ್ತೆ. ಬರೀ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಅಲ್ಲೇನಿದೆ? ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲ ಭೂತಗಳು ನನ್ನಲ್ಲಿವೆ. ಮುಂದಿನ ಶ್ಲೋಕದಲ್ಲಿ ಏನಿದೆ ಗೊತ್ತಾ? ನಚ ಮತ್ಸ್ಥಾನಿ ಭೂತಾನಿ ಅಂತಂತಾನೆ. ಈ ಯಾರು ಕೂಡ ನನ್ನಲ್ಲಿ ಇಲ್ಲ ಅಂತ ಅಂದ್ಬಿಡ್ತಾರೆ ದೇವರು. ಏನ್ ಹೇಳ್ತಾ ಇದ್ದಾನೆ? ಅವನೇ ಹಿಂದೆ, ಎಲ್ಲವೂ
ನನ್ನಲ್ಲಿದೆ ಅಂತ ಹೇಳ್ದ, ಅಥವಾ ಎಲ್ಲರೂ ನನ್ನಲ್ಲಿದ್ದಾರೆ ಅಂತಂದ. ಈಗ ನೋಡಿದ್ರೆ ಮತ್ತೆ ಉಲ್ಟಾ, ನಚಮತ್ಸ್ಥಾನಿ ಭೂತಾನಿ, ಯಾರು ನನ್ನಲ್ಲಿಲ್ಲ. ಹೆಂಗ್ ಕೂಡುತ್ತೆ? ಮುಂದೆ ಏನೋ ಹೇಳ್ಬಿಟ್ಟ, ಪಶ್ಚಿಮೇ ಯೋಗ ಮಹೇಶ್ವರಂ, ಅದೇ ವಿಚಿತ್ರ ಅಂದ್ಬಿಟ್ಟ. ಇದೇನ್ರಿ ಇದು ಸರಿಯಾಗಿ ಕೂಡಲ್ವಲ್ಲ. ಅದಕ್ಕೆ ಭಗವತ್ಪಾದರ ವಿವರಣೆ ಬೇಕಾಗತ್ತಿಲ್ಲ ನಮಗೆ. ಮೊದಲು ನಾವು ತಿಳ್ಕೊಂಡಿದ್ದು ಸರಿ, ಎಲ್ಲಾ ಚರಾಚರ ವಸ್ತುಗಳು ಪರಮಾತ್ಮನಲ್ಲಿದ್ದಾವೆ, ಪರಮಾತ್ಮನನ್ನ ಅವಲಂಬಿಸಿದ್ದಾವೆ, ಅವುಗಳ ಎಲ್ಲಾ ಅಸ್ತಿತ್ವವು ಭಗವದಧೀನ ಅನ್ನೋದು ಸರಿ. ಮತ್ತು ನಾನು ಅವುಗಳಲ್ಲಿಲ್ಲ ಅಂದ್ರೆ ಏನರ್ಥ? ಅವುಗಳನ್ನು ಅವಲಂಬಿಸಿ ನನ್ನ ಅಸ್ತಿತ್ವ ಇಲ್ಲ, ನಾನು ಸ್ವತಂತ್ರ, ನನ್ನ ಅಸ್ತಿತ್ವ ಯಾರ ಹಂಗನಲ್ಲೂ ಇಲ್ಲ ಅಂತ ಹೇಳಿದ್ದು. ಇಷ್ಟೇ ಹೇಳಿದಾಗ ಪ್ರಶ್ನೆ ಬಹಳ ಚೆನ್ನಾಗಿ ಹುಟ್ಟುತ್ತೆ. ಇಲ್ಲಿ ಏನು ಹುಟ್ಟುತ್ತೆ? ಈಗ ನೀವೇನಂದ್ರಿ? ದೇವರಲ್ಲಿ ನಾವಿದ್ದೀವಿ, ದೇವರಲ್ಲಿ ನಾವಿದ್ದೀವಿ ಅಂತಂದ್ರೆ ನಮ್ಮಲ್ಲಿರೋದೆಲ್ಲ ದೇವರಿಗೆ ಹತ್ತಬೇಕು, ಇಲ್ಲ ದೇವರಲ್ಲಿರೋದಾದ್ರೂ ನಮ್ಗೆ ಹತ್ತಬೇಕು. ಅದ್ಯಾಕೆ? ಈಗ ನೆಲ ತಣ್ಣಗಿರುತ್ತೆ, ತಣ್ಣಗಿರೋ ನೆಲದ ಮೇಲೆ ನಾವು ಕೂಡ್ತೀವಿ, ಅವಾಗ ನಮಗೆ ತಣ್ಣಗಿರೋ ಅನುಭವ ಆಗುತ್ತೆ. ಹೇಗಾಯ್ತು? ನೆಲ ತಣ್ಣಗಿದೆ, ಅದ್ರ ಮೇಲೆ ನಾವು ಕೂತಿದ್ದೀವಿ, ಹಾಗಾಗಿ ನೆಲದಲ್ಲಿರುವಂತಹ ತಣ್ಣನೆಯ ಅಂಶ ನಮ್ಮ ಅನುಭವಕ್ಕೆ ಬರುತ್ತೆ. ಅಂದ್ರೆ ನಮಗೆ ತಣ್ಣಗಿದ್ದೀವಿ ಅಂತ ಅನ್ಸುತ್ತೆ. ಅಂದ್ರೆ ಶೈತ್ಯ ಶರೀರದಲ್ಲೂ ಬರುತ್ತವಾಗ. ಅಂದ್ರೇನು? ಎಲ್ಲಿ ನಾವಿದ್ದೇವೋ ಅಲ್ಲಿರುವಂತಹ ಗುಣಧರ್ಮಗಳು ನಮಗೆ ಬರಬೇಕು. ಅಥವಾ ನಮ್ಮನ್ನ ದೇವರು ಹೊತ್ಕೊಂಡಿದಂತಾನೆ, ಹಂಗಿಂದ ನಮ್ಮಲ್ಲಿರೋದು ನಮಗೆ ಬರಬೇಕು. ನೆಲ ಬಿಸಿ ಆಗುತ್ತೆ ಜಾಸ್ತಿ ಹೊತ್ತು ಕೂತ್ರೆ. ಅಥವಾ ಒಂದು ಕೆಂಡವನ್ನು ನೆಲದಲ್ಲಿ ಹಾಕಿದ್ವಿ, ಬಿಸಿ ಎಲ್ಲಿದೆ ವಾಸ್ತವದಲ್ಲಿ? ಕೆಂಡದಲ್ಲಿದೆ. ನೆಲ ಏನಾಗುತ್ತೆ? ಬಿಸಿ ಆಗುತ್ತೆ. ಅಂದ್ರೆ ದೇವರು ನಮ್ಮನ್ನು ಹೊತ್ತುಕೊಳ್ಳಿ, ಅದರಿಂದ ಏನಾಗಬೇಕು? ದೇವರಲ್ಲಿರೋ ಗುಣ ನಮಗೆ ಬರಬೇಕು, ಇಲ್ಲ ನಮ್ಮಲ್ಲಿರೋ ದೇವರಿಗೆ ಹೋಗ್ಬೇಕು. ಆದ್ರೆ ಎರಡೂ ಆಗ್ತಾ ಇಲ್ಲ. ಹಾಗಾಗಿ ದೇವರನ್ನ ನಮ್ಮ ಆಧಾರ ಅಂತ ಒಬ್ಬೊಬ್ಬ ಬರಲ್ಲ. ಹೇಳ್ಬೋದಲ್ಲ, ಹೊತ್ಕೊಂಡಿದ್ರೆ ಅವನು ನಮ್ಗೆ ಗೊತ್ತಾಗಬೇಕಲ್ರಿ ಅಂತ ಯಾರು ಕೇಳ್ಬೋದಲ್ಲ ಪ್ರಶ್ನೆ. ಆಧುನಿಕರ ಅನೇಕ ಪ್ರಶ್ನೆ ಇದೆ. ದೇವರು ಇದ್ದಿದ್ರೆ ಕಾಣ್ಬೇಕಲ್ಲ, ಇವೆಲ್ಲ ಹಳೆ ಹಿರಣ್ಯಕಶಿಪು ಪ್ರಶ್ನೆಗಳೇ, ಏನು ಹೊಸದಲ್ಲ. ಆ ಪ್ರಶ್ನೆಗಳೆಲ್ಲ ಬಂದಾಗ ಉತ್ತರ ಕೊಟ್ಟಿದ್ದು ನಚಮತ್ಸ್ಥಾನಿ ಭೂತಾನಿ ಅಂತ ಉತ್ತರ ಕೊಟ್ಟ. ಅರ್ಜುನ ನೀನ್ ಅನ್ಕೊಂಡಂಗೆ ಅಲ್ಲಪ್ಪ ಅದು ಅಂತಲ್ಲ. ಬಹಳ ಸ್ವಾರಸ್ಯವಾದ ಮಾತು. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಹಂಗಲ್ಲೋ ಆ ಥರ ಇಲ್ಲ ಅವನು ಅಂತೀವಿ. ಇದ್ದಾನೆ, ನಮ್ಮನೆಯಲ್ಲೇ ಇದ್ದಾನೆ. ಓ, ನಿಮ್ಮನೆಯಲ್ಲೇ ಇದ್ಬಿಟ್ಟಿದ್ದಾನ? ಹಂಗಿಲ್ಲ ಅಂತಂತೀವಿ. ಕನ್ನಡದಲ್ಲಿ ಹೀಗೆ ಅನೇಕ ವ್ಯವಹಾರ ಇದೆ ನಮ್ದು. ಅಂದ್ರೇನು? ಹಂಗಿಲ್ಲ ಅಂದ್ರೆ ಏನು? ನೀನ್ ಅನ್ಕೊಂಡಂಗೆ ನಮ್ಮನೆಯಲ್ಲಿ ಜಾಟ ಬೋರಿಲ್ಲ, ಹೋಗ್ಬಿಡ್ತಾನೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಂತಾರೆ. ಆದ್ರೆ ಶಬ್ದದಲ್ಲಿ ಅಷ್ಟು ತಾತ್ಪರ್ಯ ಇದ್ರೂ ಕೂಡ ಹಂಗೆ ಯಾರು ಶಬ್ದ ಬಳಸಲ್ಲ. ಪರಮಾತ್ಮನ ಶಬ್ದವೂ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿದೆ. ಮೇಲ್ನೋಟಕ್ಕೆ ನಚಮತ್ಸ್ಥಾನಿ ಭೂತಾನಿ, ಅವು ಯಾರೂ ಕೂಡ ನನ್ನಲ್ಲಿ ಇಲ್ವೋ ಅರ್ಜುನ ಅಂದ್ರೆ ಏನರ್ಥ? ಅವರ ಇಂದ್ರಿಯಗಳಿಂದ ನನ್ನನ್ನು ತಿಳಿಯಕ್ಕಾಗಲ್ಲ ಅಂತ. ನನ್ನ ಮೇಲೆ ಅವರೆಲ್ಲ ಕೂತಿದ್ದಾರೆ, ಆದರೆ ಅವರ ಇಂದ್ರಿಯಗಳಿಂದ ನನ್ನನ್ನು ತಿಳಿಯಕ್ಕಾಗಲ್ಲ. ಹಾಗೆ ನಿಮ್ಮ ಶರೀರಾದಿ ಸ್ಪರ್ಶನೇಂದ್ರಿಯಗಳಿಂದ ಭೂಮಿಯಲ್ಲಿರುವ ತಣ್ಣನೆಯನ್ನ ತಿಳ್ಕೊತಿರಲ್ಲ, ಹಾಗೆ ನನ್ನನ್ನ ಅವರು ತಿಳ್ಕೊಳಕ್ಕಾಗಲ್ಲ. ಹಾಗಾಗಿ ಅವರು ನನ್ನಲ್ಲಿಲ್ಲ ಅಷ್ಟೇ ಅಂತ. ಅಥವಾ ಇನ್ನೊಂದು ಅರ್ಥದಲ್ಲಿ ನಚಮತ್ಸ್ಥಾನಿ ಭೂತಾನಿ, ನನ್ನನ್ನು ಅವರಿಲ್ವೋ ಅಂದ್ರೆ ಏನರ್ಥ? ಅವರಲ್ಲಿ ಏನು ಧರ್ಮಗಳಿದ್ದಾವಲ್ಲ, ಜೀವನಲ್ಲಿರೋ ಅನೇಕ ಧರ್ಮಗಳು, ಅಜ್ಞಾನ, ದುಃಖ ಮುಂತಾದವುಗಳು, ಅದ್ಯಾವುದು ನನ್ನಲ್ಲಿಲ್ವೋ ಅಂತಲ್ಲ. ನಚಮತ್ಸ್ಥಾನಿ ಭೂತಾನಿ, ಆ ಭೂತಗಳಲ್ಲಿರೋದು ಯಾವುದೂ ಕೂಡ ನನ್ನಲ್ಲಿಲ್ಲ. ಜಾಡ್ಯವಾಗಲಿ, ಅಜ್ಞಾನವಾಗಲಿ, ದುಃಖವಾಗಲಿ, ಅದ್ಯಾವುದು ನನ್ನಲ್ಲಿಲ್ಲ. ಹಾಗಾಗಿ ಅವು ನನ್ನಲ್ಲಿಲ್ಲ ಅಂತಲ್ಲ. ಜೀವನಲ್ಲಿರುವ ಗುಣಧರ್ಮಗಳು ನನ್ನಲ್ಲಿಲ್ಲ, ಆದ್ದರಿಂದ ಜೀವರು ನನ್ನಲ್ಲಿಲ್ಲ. ಅಥವಾ ನನ್ನಲ್ಲಿರೋದು ಜೀವನಿಗೆ ಬರಲ್ಲ, ಹಾಗಾಗಿ ನನ್ನ ಜೀವನಿಲ್ಲ. ಅಭಿಪ್ರಾಯ ಬಹಳ ಇರುತ್ತೆ. ಹಿಂದೆ ಅವರೇ ನನ್ನಲ್ಲವರಿದ್ದಾರೆ ಅಂತ, ಅವರೇ ನನ್ನಲ್ಲಿ ಇಲ್ಲ ಅಂತಂದ್ರೆ ಉಚ್ಚಾರ ಕಷ್ಟ. ಆ ಅಭಿಪ್ರಾಯದಲ್ಲಿ ಹೇಳ್ತಿಲ್ಲ. ನಚಮತ್ಸ್ಥಾನಿ ಭೂತಾನಿ, ಅವರ ಇಂದ್ರಿಯಗಳಿಂದ ನನ್ನನ್ನು ಅವರು ಸಾಕ್ಷಾತ್ಕರಿಸ್ಕೊಳಕ್ ಆಗಲ್ಲ. ಅಲ್ಲ, ಏನು ಸ್ವಾಮಿ, ಅವ್ರ ಇಂದ್ರಿಯದಿಂದ ಸಾಕ್ಷಾತ್ಕಾರ ಪಡಿಸ್ಕೊಳಕ್ಕಾಗಲ್ಲ? ಯಾಕೆ? ಲೋಕದಲ್ಲಿ ಆ ರೀತಿ ಕಾಣಲ್ಲ. ನೀನ್ ನೋಡಿದ್ರೆ ಅದಕ್ಕೆ ವಿರುದ್ಧ ಹೇಳ್ತಾ ಇದ್ದೀಯಾ, ಇದು ಯಾಕೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕಾಟಕದಲ್ಲಿ ಹೇಳ್ತಾರೆ.
ಕಾಟಕದಲ್ಲಿ ಪರಮಾತ್ಮ ಯಾಕೆ ನಮ್ಮ ಇಂದ್ರಿಯಗಳಿಗೆ ಕಾಣಿಸ್ಕೊಳ್ಳಲ್ಲ ಅಂತಂದ್ರೆ ಅಶಬ್ದಮ ಸ್ಪರ್ಶಮ ರೂಪಮವ್ಯಯಂ ತಥಾ ರಸಂನಿತ್ಯ ಮಗಂಧಮಚ್ಚಯತ್. ನಿಮ್ಮ ಇಂದ್ರಿಯಗಳು ಪ್ರಾಕೃತ ಇಂದ್ರಿಯ, ಆ ಪ್ರಾಕೃತ ಇಂದ್ರಿಯಕ್ಕೆ ಗೋಚರವಾಗಬೇಕಾದರೆ ಅಲ್ಲಿ ಯಾವ ರೀತಿಯಾದಂತಹ ಸ್ಪರ್ಶ ಇರಬೇಕು, ಪ್ರಾಕೃತ ಸ್ಪರ್ಶ ಇರಬೇಕು. ರೇಡಿಯೋದಲ್ಲೇ ಹೇಳಬೇಕ್ರಿ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತಂತ. ಎಷ್ಟೋ ಶಬ್ದಗಳು ಇನ್ನ ಇದ್ದಾವೆ ಆಕಾಶದಲ್ಲಿ, ನಮ್ಮ ಕಿವಿಗೆ ಬೀಳಲ್ಲ. ಯಾಕೆ? ಆ ಶಬ್ದ ಏನ್ ಬಳಸ್ತಾರೆ ಟೆಕ್ನಿಕಲ್ ಟರ್ಮ್, ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಇಷ್ಟಿಷ್ಟು ಹರ್ಟ್ಸ್ ಇದ್ರೆ ಮಾತ್ರ ಕಿವಿಗೆ ಬೀಳೋದು. ಲೋಕದಲ್ಲಿ ಇದೆಯಲ್ಲ ಹಾಗೆ ಪ್ರಾಕೃತವಾದ ಇಂದ್ರಿಯಗಳು ನಮ್ಮವು. ಆ ಪ್ರಾಕೃತವಾದ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಅಂಶಗಳೆಲ್ಲವೂ ಪ್ರಾಕೃತನೇ ಇರುತ್ತೆ. ಆದರೆ ಪರಮಾತ್ಮನಿಗೆ ಯಾವುದೇ ಪ್ರಕೃತಿ ಸಂಬಂಧವೇ ಇಲ್ಲವಾದ್ದರಿಂದ ಅವನಲ್ಲಿರುವ ಸ್ಪರ್ಶವಾಗಲಿ ರೂಪವಾಗಲಿ ಮತ್ತೊಂದಾಗಲಿ ಅದ್ಯಾವುದು ನಮ್ಮ ಇಂದ್ರಿಯಕ್ಕೆ ಗೋಚರವಾಗಲ್ಲ. ಹಾಗಾಗಿ ಅವನ ಮೇಲೆ ನಾವು ಕೂತಿದ್ರು ನಮ್ಮ ಇಂದ್ರಿಯಗಳಿಗೆ ಅವನ ಸ್ಪರ್ಶವಾಗಲಿ ರೂಪವಾಗಲಿ ಮತ್ತೊಂದಾಗಲಿ ಅನುಭವಕ್ಕೆ ಬರಲ್ಲ. ಹಾಗಾಗಿ ನಾವು ಅವನ ಮೇಲೆ ಕೂತಿದ್ರೆ ಅವನ ಗುಣಧರ್ಮಗಳು ನಮಗೂ ಬರಲಿ ಅನ್ನೋ ಆಕ್ಷೇಪ ಇಲ್ಲ. ಅಥವಾ ಅದ್ ಹೆಂಗ್ ಸಾಧ್ಯ ಸ್ವಾಮಿ? ಅವನ ಮೇಲೆ ನಾವು ಕೂತಿದ್ರೂ ಕೂಡ ಅವನ ಗುಣಧರ್ಮಗಳು ನಮಗೆ ಬರಲ್ಲ. ಹಾಗೆ ಜೀವನ ಗುಣಧರ್ಮಗಳು ದೇವರಿಗಿಲ್ಲ. ಸಂಬಂಧ ಹತ್ತಿದ್ರೂ ಸಂಬಂಧ ಇಲ್ಲದಂತೆ ಹೇಗೆ ಸಾಧ್ಯ? ಅದಕ್ಕೆ ಉತ್ತರ ಕೊಟ್ಟಿದ್ದೆ, ಪಶ್ಯಮೇ ಯೋಗಮೈಶ್ವರಂ. ಅದು ನನ್ನ ಸ್ವರೂಪ ಸಾಮರ್ಥ್ಯ ಅಂತ ಪರಮಾತ್ಮ. ಐಶ್ವರಂ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಇದೇ ಐಶ್ವರ್ಯ. ಯೋಗಂ ಅಂದ್ರೆ ಸಾಮರ್ಥ್ಯ, ಅದು ನನ್ನ ಸಾಮರ್ಥ್ಯ. ಅದರ ಜೊತೆಯೇ ಇದ್ದು ಅದರ ಒಳಗೆ ಇದ್ದು ಅದನ್ನು ಎಲ್ಲಾ ರೀತಿಯಲ್ಲಿ ಅಪ್ಪಿಕೊಂಡ್ರು ಅದರಲ್ಲಿರೋದು ಯಾವುದು ನನಗೆ ಹತ್ತಲ್ಲ ಅಂತ ಪರಮಾತ್ಮ. ಪರಮಾತ್ಮನ ಒಂದು ವಿಚಾರ ಹೀಗಾಯ್ತು. ಹಿಂದೆ ನಾವೇನ್ ಕೇಳಿದ್ವಿ? ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಅವನ ಅವ್ಯಕ್ತ ಮೂರ್ತಿ, ಅವ್ಯಕ್ತ ಮೂರ್ತಿಯಲ್ಲಿ ಎಲ್ಲಾ ಜೀವರಾಶಿಗಳಿದ್ದಾರೆ ಅಂತ ಕೇಳಿದ್ವಿ. ಅವ್ಯಕ್ತ ಮೂರ್ತಿ ಅಂತಂದ್ರೆ ಮೂರ್ತಿ ಅಂದ್ರೆ ಶರೀರ. ಶರೀರ ಅಂತ ಪರಮಾತ್ಮನದ್ದು ಹೇಳಿದ್ದಾರೆ. ಮೂರ್ತಿ ಅಂದ್ರೆ ಸಾಮಾನ್ಯವಾಗಿ ಶರೀರನೇ. ಪರಮಾತ್ಮನ ಶರೀರದ ಮೇಲೆ ನಾವೆಲ್ಲರೂ ಇದ್ದೇವೆ. ಆದ್ರೆ ಪರಮಾತ್ಮ ಮಾತ್ರ ಹೇಗಿದ್ದಾನೆ? ಯಾವುದರ ಸಂಬಂಧವಿಲ್ಲದೆ ಇದ್ದಾನೆ. ದೇವರಿಗೆ ಸಂಬಂಧ ಇಲ್ಲದೆ ಇರ್ಬೋದ್ರಿ, ಆದ್ರೆ ದೇವರ ಶರೀರಕ್ಕಿರ್ಬೋದಲ್ಲ. ದೇವರ ಶರೀರದಲ್ಲಿರೋ ಗುಣಗಳು ನಮಗೆ ಬರಲಿ, ನಮ್ಮಲ್ಲಿರೋದು ದೇವರ ಶರೀರಕ್ಕೆ ಹತ್ತಲಿ. ನಮ್ಮಲ್ಲಿ ಹೇಗೆ ಆತ್ಮ ಬೇರೆ ಶರೀರ ಬೇರೆ ಅಂತಿದೆಯೋ, ದೇವರಲ್ಲೂ ಹಾಗೆ ಯಾಕೆ ಆಗಿರಬಾರ್ದು? ದೇವರ ಶರೀರ ಇಲ್ಲಿದ್ದೀರಿ, ನೀವೇ ಹೇಳಿದ್ದೀರಲ್ಲ ಅವ್ಯಕ್ತ ಮೂರ್ತಿನ ಅವನ ಶರೀರ ಇದೆ ಅಂತಿದ್ದೀರಿ. ಏನು ಕಾಣಲ್ಲ, ಅಷ್ಟೇ ಕಾಣುತ್ತೆ ಕಾಣಲ್ಲ, ಇಷ್ಟೇ ವ್ಯತ್ಯಾಸ ತಾನೆ. ಶರೀರ ಅಂತ ಅವನಿಗೂ ಇದ್ದೇ ಇದೆಯಲ್ಲ. ಅದು ಪರಮಾತ್ಮ ಅಂದ ಭೂತ ಭೃನ್ನಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ. ಮಮಾತ್ಮ ನನ್ನ ಶರೀರ ಇದೆಯಲ್ಲ ಅದು ಬೇರೆ ಅಲ್ಲ, ಅದು ನನ್ನಂತೆಯೇ ಅಂತ. ಆ ಶರೀರವೂ ಕೂಡ ನನ್ನಂತೆಯೇ. ಹೇಗೆ ನಾನು ಅಪ್ರಾಕೃತ ಚಿದಾನಂದನೋ, ನನ್ನ ಶರೀರವೂ ಕೂಡ ಅಪ್ರಾಕೃತ ಚಿದಾನಂದವೇ. ಜೀವರಾಶಿಗಳಲ್ಲಿ ಲೋಕದಲ್ಲಿ ಅವರು ಮತ್ತು ಅವರ ಶರೀರ ಎರಡೂ ಬೇರೆ. ಅವರು ಸ್ವರೂಪತಃ ಶುದ್ಧರಿರ್ತಾರೆ, ಪ್ರಕೃತಿ ಸಂಬಂಧ ವರ್ಜಿತರೇ ಆಗಿದ್ದರು. ಅವರ ಮೇಲೆ ಹತ್ಕೊಂಡಿರುತ್ತಲ್ಲ ಶರೀರ, ಅದು ಲಿಂಗ ಶರೀರದಿಂದ ಆರಂಭ ಮಾಡಿಕೊಂಡು ಸ್ಥೂಲತಮವಾದ ಶರೀರ ಏನೇನು ಬರುತ್ತೋ ಅಲ್ಲಿ ತನಕ ಬರೋ ಶರೀರ ಎಲ್ಲವೂ ಅವರಿಂದ ಹೊರತಾದದ್ದೇ. ಆದ್ರೆ ನಂದು ಹಂಗಲ್ಲ. ನನ್ನ ಅವ್ಯಕ್ತ ಮೂರ್ತಿ ಅಂತ ನನ್ನನ್ನೇನು ಕರೆದಿದ್ದಾರೆ, ಆ ನನ್ನ ಎಲ್ಲಾ ಶರೀರಗಳು, ಅದು ರಾಮ ಕೃಷ್ಣ ಮುಕುಂದ ಗೋವಿಂದ ರಾಮ್ ಏನೇನು ಶರೀರವನ್ನು ತಗೊಂಡ್ರು ಕೂಡ ಅದೆಲ್ಲವೂ ನನ್ನಂತೆಯೇ ಅಪ್ರಾಕೃತ ಚಿದಾನಂದ. ಹೇಗೆ ನಾನು ಭೂತಭೃತ್ ನಾನು ಎಲ್ಲಾ ಜೀವರಾಶಿಗಳನ್ನು ಹೇಗೆ ಹೊತ್ತಿದ್ದೇನೋ, ಭೂತ ಭಾವನಃ ಎಲ್ಲಾ ಭೂತಗಳನ್ನು ಹೇಗೆ ನಾನು ಸೃಷ್ಟಿ ಮಾಡಿದ್ದೇನೋ ಹಾಗೆ ನನ್ನ ಶರೀರವೂ ಇದೆ, ಏನೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅದೂ ಕೂಡ ನಚ ಭೂತಸ್ಥಃ, ಅದು ಭೂತಗಳಲ್ಲಿಲ್ಲ. ಅರ್ಥಾತ್ ಹೇಗೆ ನಾನು ಜೀವರಾಶಿಗಳಲ್ಲಿ ಇದ್ದರು ವ್ಯಾಪ್ತನಾಗಿ, ನನ್ನಲ್ಲಿ ಎಲ್ಲಾ ಜೀವರಾಶಿಗಳು ಕೂಡ ಇದ್ದರು. ಜೀವರಾಶಿಗಳ ಯಾವುದೇ ರೀತಿಯಾದಂತಹ ಗುಣಗಳ ಸಂಬಂಧ ನನಗಾಗಲ್ಲ, ನನ್ನ ಗುಣಗಳ ಸಂಬಂಧ ಅವರಿಗಾಗಲ್ಲವೋ ಹಾಗೆ ನನ್ನ ಶರೀರದಲ್ಲಿರುವ ಗುಣಗಳ ಸಂಬಂಧವೂ ಕೂಡ ಅವರಿಗಾಗಲ್ಲ, ಅವರಲ್ಲಿರುವ ಗುಣಗಳ ಸಂಬಂಧವೂ ಕೂಡ ನನ್ನ ಶರೀರಕ್ಕಾಗಲ್ಲ. ಕಾರಣ ನಾನು ನನ್ನ ಶರೀರ ಒಂದೇ. ಇವೆಲ್ಲ ಭಗವಂತನ ಸಾಮಾನ್ಯ ಜ್ಞಾನ. ನಾವೆಲ್ಲ ಅನಾಯಾಸವಾಗಿ ಮಾತಾಡ್ಬಿಡ್ತೀವಿ. ರಾಮಾವತಾರ ಏನ್ರಿ, ಶರೀರ ಬಿಟ್ಟು ಹೋಗ್ಬಿಟ್ಟ, ಹಾಗೆಲ್ಲ ಮಾತಾಡ್ಬಿಡ್ತೀವಿ ನಾವು.
ಹಾಗೆಂದೆಂದೂ ಆಗಿಲ್ಲ. ಕೃಷ್ಣಾವತಾರ ಅಂತೂ ಸರಿನೇ ಸರಿ, ಮೋಹನ ಮಾಡಲಿಕ್ಕೆ ಬಂದದ್ದು ಆ ರೂಪ, ಮೋಹನ ಅಂತಲೇ ಹೆಸರು ಅದಕ್ಕೆ. ಕಡೆಗಂತೂ ಒಂದು ಶರೀರವನ್ನು ಸೃಷ್ಟಿ ಮಾಡಿ ಒಳಗೆ ಹೋಗ್ಬಿಡ್ತಾನೆ ದೇವರು. ಯಾಕೆ? ಅಜ್ಞಾನವನ್ನ, ಯಾರು ಅಜ್ಞಾನವನ್ನೇ ಸಾಧನವನ್ನಾಗಿ ಮಾಡಿಕೊಂಡು ಮುಂದೆ ಜೀವನ ನಡೆಸಬೇಕೋ ಅವರಿಗೋಸ್ಕರ ಬಿಟ್ಟು ಹೋಗಲ್ಲ. ಆದರೆ ಅವನ ಶರೀರ ಯಾವತ್ತಿಗೂ ಬೇರೆ ಅಲ್ಲ, ಅಪ್ರಾಕೃತ ಚಿದಾನಂದನೇ ಇದ್ದಾನೆ. ಈ ಜ್ಞಾನ ಮುಖ್ಯ ಎಲ್ಲರಿಗೂ ಕೂಡ, ಅದನ್ನು ತಿಳಿಸ್ತಾ ಇದ್ದಾನೆ ಇಲ್ಲಿ. ಆದ್ದರಿಂದ ಈ ಜ್ಞಾನವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದಾಗ ಯಾಕೋ ನಮ್ಮ ಮನಸ್ಸಿಗೆ ಬರಲ್ಲ. ಅವನಲ್ಲೇ ಎಲ್ಲ ಜೀವರು ಇದ್ದಾರೆ. ಆದ್ರೆ ನೀವು ಹಿಂದೆ ಕೊಟ್ಟಿರೋ ದೃಷ್ಟಾಂತ ನೋಡಿದ್ರೆ ಅದು ಕೂಡ್ತಾ ಇಲ್ಲ. ನಮ್ಮಲ್ಲಿರುವಂತಹ ಏನು ತಣ್ಣನೆ ನೆಲದು ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಆದ್ರೆ ನೀವು ಹೇಳ್ತಾ ಇರೋ ವಿಷಯ ನಮ್ಗೆ ಕೂಡ್ತಾ ಇರೋ ದೃಷ್ಟಾಂತ ಕೊಡ್ರಿ ಅಂತಂತೀವಿ. ಅಲ್ಲೇ ಇರಬೇಕು, ಆದ್ರೆ ಅಲ್ಲಿರೋ ಗುಣ ಹತ್ತಬಾರದು. ದೃಷ್ಟಾಂತ ಇದೆಯಾ ಅದಕ್ಕೆ ಅಂತಂದ್ರೆ ಕೊಡ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಬಹಳ ಚೆನ್ನಾಗಿ ಹೇಳ್ತಾನೆ. ಎಲ್ಲಾ ಭೂತಗಳು ನನ್ನಲ್ಲಿವೆ ಅಂದ್ರೆ ಏನರ್ಥ ಅಂತ ತಿಳಿಸ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ಹೇಗೆ ಆಕಾಶದಲ್ಲಿರುವ ಗಾಳಿ ಎಲ್ಲಾ ಕಡೆ ಸಂಚಾರ ಮಾಡುತ್ತೆ, ಚೇರ್ ಮೇಲೆ ಹೋಗುತ್ತೆ, ಟೇಬಲ್ ಮೇಲೆ ಹೋಗುತ್ತೆ, ಎಲ್ಲಾ ಕಡೆ ಸಂಚಾರ ಮಾಡಿದರೂ ಕೂಡ ಚೇರ್ ಮೇಲಿರುವ ಗುಣವನ್ನು ಹೊತ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲ, ಟೇಬಲ್ ಇರುವ ಗುಣವನ್ನು ಹೊತ್ಕೊಂಡು ಹೋಗುತ್ತೇನೋ ಇಲ್ಲ. ಅಷ್ಟೇ ಹಾಗೆ ತನ್ನಲ್ಲಿರುವ ಗುಣವನ್ನ ಚೇರಿಗೆ ಕೊಡುತ್ತೇನೋ ಕೊಡಲ್ಲ. ಹಾಗೇನೆ ಮತ್ಸ್ಥಾನಿ ಇತ್ಯುಪಧಾರಯ. ನಾನು ಎಲ್ಲಾ ಕಡೆ ವ್ಯಾಪಿಸಿದ್ದರು, ನನ್ನಲ್ಲೇ ಅವರು ಎಲ್ಲಿದ್ದರೂ ಕೂಡ. ಹೇಗೆ ಗಾಳಿಯ ಗುಣ ಮತ್ತೊಂದು ಪದಾರ್ಥಕ್ಕಿಲ್ಲ, ಮತ್ತೊಂದು ಪದಾರ್ಥದ ಗುಣ ಗಾಳಿಗಿಲ್ಲವೋ ಹಾಗೆ ನನ್ನ ಗುಣ ಅವರಿಗೆ ಬರಲ್ಲ, ಅವರ ಗುಣ ನನಗೆ ಹತ್ತಲ್ಲ. ಆದ್ರೆ ನಾನು ಎಲ್ಲರ ಜೊತೆಯೂ ಇದ್ದೇ ಇದ್ದೇನೆ ಅಂತ ಆ ದೃಷ್ಟಾಂತವನ್ನು ಪರಮಾತ್ಮನೇ ಕೊಡ್ತಾರೆ ಅದಕ್ಕೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಎಲ್ಲವೂ ಏನಿದೆಯಲ್ಲ ಇದು ಒಂದು ರೀತಿಯಾದಂತಹ ಮಹಾತ್ಮ ಜ್ಞಾನ. ನಾವು ತಿಳ್ಕೋಬೇಕಾದದ್ದೇನಿಲ್ಲಿ, ಜಗತ್ತನ್ನ ಪರಮಾತ್ಮ ಧಾರಣೆಯನ್ನು ಮಾಡಿದ್ದಾನೆ. ಎಲ್ಲರೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ. ಆಶ್ರಯಿಸಿದ್ದರೂ ಕೂಡ ಪರಮಾತ್ಮನಲ್ಲಿರುವ ಗುಣ ನಮಗೆ ಬರಲ್ಲ, ನಮ್ಮಲ್ಲಿರೋದು ಪರಮಾತ್ಮನಿಗೆ ಹೋಗಲ್ಲ. ಹೀಗೆ ಪರಮಾತ್ಮನ ವ್ಯಾಪ್ತಿ ಜಗತ್ತಲ್ಲಿದೆ. ಪರಮಾತ್ಮನ ವ್ಯಾಪ್ತಿ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಸಾಮಾನ್ಯ ಜ್ಞಾನ. ಬೇಡ ಸುಸ್ತಾಗ್ಬಿಡ್ತೇವೆ, ಓ ಇಷ್ಟೆಲ್ಲ ಇದೆಯಾ, ಇದು ಸಾಮಾನ್ಯ ಜ್ಞಾನ, ಎಲ್ಲರೂ ತಿಳಿಬೇಕಾದದ್ದು. ಇದು ಒಂದಾದರೆ ಇನ್ನೊಂದಿದೆ, ಪರಮಾತ್ಮನನ್ನ ತಿಳಿಬೇಕಾದರೆ ಸಾಮಾನ್ಯವಾದಂತಹ ಜ್ಞಾನಕ್ಕೆ ಎರಡನೇ. ಅದ್ಯಾವುದು ಹೇಳ್ತಾನೆ? ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಎರಡನೇ ಪರಮಾತ್ಮನ ಸಾಮಾನ್ಯ ಜ್ಞಾನ ಯಾವ್ದು ಇಟ್ಕೋಬೇಕು ಅಂತಂದ್ರೆ ಸೃಷ್ಟಿ ಸ್ಥಿತ್ಯಾದಿ ಕರ್ತೃತ್ವ. ಇದನ್ನು ಇಟ್ಕೊಳ್ಳೇಬೇಕು. ಜಗಜ್ಜನ್ಮಾದಿ ಕರ್ತ ಪರಮಾತ್ಮ. ಆ ಜಗಜ್ಜನ್ಮಾದಿ ಕರ್ತೃತ್ವ ಅವನಲ್ಲಿ ಯಾವ ರೀತಿಯಾಗಿದೆ ಅನ್ನೋದು ಹೇಳ್ತಾನೆ. ಸರ್ವಭೂತಾನಿ, ಎಲ್ಲಾ ಭೂತಗಳು ಅರ್ಥಾತ್ ಚರಾಚರ ಸಮಸ್ತ ವಸ್ತುಗಳು ಕೂಡ ಎಲ್ಲಿಗೆ ಹೋಗುತ್ತವೆ? ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ. ಸಂಹಾರ ಕಾಲದಲ್ಲಿ ಅಲ್ಲಿಂದ ತಗೋತಾರೆ ದೇವರಿಗೆ. ಸಂಹಾರ ಆಗಬೇಕಂದರೆ ಪ್ರತಿಯೊಂದು ವಸ್ತುಗಳು ಕೂಡ ಎಲ್ಲಿಗೆ ಹೋಗುತ್ತೆ? ಪ್ರಕೃತಿ ತತ್ವಕ್ಕೆ ಹೋಗಿ ಸೇರುತ್ತೆ. ಎಲ್ಲಾ ಜೀವರಾಶಿಗಳ ಲಯ ಕ್ರಮ ಬೇರೆ. ಅಗ್ನಿಯಲ್ಲಿ ಎಲ್ಲಾ ದೇವತೆಗಳು ಅವರ ಇಂದ್ರನಲ್ಲಿ ಅಂತ ಜೀವರಾಶಿಗಳ ಲಯ ಒಂದು ರೀತಿಯಾದರೆ, ಇನ್ನು ಜಡ ವಸ್ತುಗಳ ಲಯ ಅವುಗಳು ಹೇಗೆ ಸೃಷ್ಟವಾಗಿ ಬಂದಿದ್ದು ಹಾಗೆ ಅವು ಯಾವುದರಿಂದ ಸೃಷ್ಟವಾಗಿತ್ತೋ ಅಲ್ಲಿ ಲಯವನ್ನು ಹೊಂದುತ್ತಾ ಹೋಗುತ್ತೆ. ಕಡೆಗೆ ಎಲ್ಲಿ ಹೋಗುತ್ತೆ? ಪ್ರಕೃತಿ ಯಾಂತಿ, ಪ್ರಕೃತಿಗೆ ಹೋಗಿ ಎಲ್ಲ ಲಯವನ್ನು ಹೊಂದುತ್ತೆ. ಅಲ್ಲ ಮತ್ತೆ ಲಯಕರ್ತ ನೀನು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ, ನೀನ್ ನೋಡಿದ್ರೆ ಪ್ರಕೃತಿಯಲ್ಲಿ ಹೊಂದುತ್ತೆ ಅಂದ್ಬಿಟ್ಟಿಲ್ಲ ಸ್ವಾಮಿ. ಸೃಷ್ಟಿ ಸ್ಥಿತ್ಯಾದಿ ಕರ್ತೃತ್ವ ದೇವರದ್ದು ಅಂತ ಹೇಳಕ್ ಶುರು ಮಾಡಿದ್ವಿ. ಎಲ್ಲಾ ಎಲ್ಲಿ ಲಯ ಹೊಂದುತ್ತೆ? ಪ್ರಕೃತಿಯಲ್ಲಿ ಲಯ ಹೊಂದುತ್ತೆ ಅಂತ ಅಂದ್ಬಿಟ್ಟಿ. ಮತ್ ನಿಂದೇನಲ್ಲಿ ಬಂತು? ಅದಕ್ಕೆ ದೇವರನ್ನ ಪ್ರಕೃತಿ ಮ್ಯಾಂತಿ ಮಾಮಿಕಾಂ ಅಂತಂದ. ಆ ಪ್ರಕೃತಿ ನನ್ನ ಅಧೀನ, ನನ್ನ ಅಧೀನವಾದ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಲಯವನ್ನು ಹೊಂದುತ್ತೆ. ಹಾಗೆ ಲಯವನ್ನು ಹೊಂದುತ್ತೋ ಪುನಸ್ತಾನಿ ಕಲ್ಪಾದೌ ವಿಸರ್ಜಾಮ್ಯಹಂ. ನನ್ನ ಅಧೀನವಾದ ಪ್ರಕೃತಿಯಿಂದಲೇ ಅಥವಾ ಪುನಃ ಅವೆಲ್ಲವನ್ನು ನಾನು ಸೃಷ್ಟಿ ಮಾಡಿಬಿಡ್ತೀನಿ. ಇಲ್ಲಿ ಸ್ವಾರಸ್ಯ ಇದೆ.
ಲಯವನ್ನ ಪ್ರಕೃತಿಯಲ್ಲಿ ಹೊಂದುತ್ತೆ ಅಂತಂದ. ಸೃಷ್ಟಿ ಮಾಡ್ಬೇಕಾದ್ರೆ ಸೃಷ್ಟಿ ಮಾಡ್ಬಿಡ್ತೀನಿ ಅಂತಂದ ದೇವರಷ್ಟೇ. ಓ ಅಂದ್ರೆ ನೀನ್ ಸೃಷ್ಟಿ ಹಾಗೆ ಮಾಡ್ಬಿಡ್ತೀಯ? ಮಾಡ್ಬೋದು ಬಿಡಪ್ಪ, ನೀನು ಪಶ್ಚಿಮ ಯೋಗ ಮಹೇಶ್ವರ ಭಾರಿ ಜೋರ ಐಶ್ವರ್ಯ ನಿಂತಿದೆ, ಹಾಗೆ ಮಾಡ್ತೀರೋ ನೀವು ಸೃಷ್ಟಿ ಅಂತಂದ್ರೆ, ಇಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ನಾನು ಒಬ್ಬರನ್ನ ಇಟ್ಕೋತೀನಿ ಅಂತಂದ. ಹೇಗೆ? ಪ್ರಕೃತಿ ಸ್ವಾಮ್ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ಥಂ ಅವಶಂ ಪ್ರಕೃತೇರ್ ವಶಾತ್. ಇಲ್ಲ ನಾ ಸೃಷ್ಟಿ ಮಾಡ್ಬೇಕಾದ್ರೆ ಒಬ್ಬರನ್ನ ಇಟ್ಕೋತೀನಿ ಅಂತಂದ. ಯಾರನ್ನ? ಪ್ರಕೃತಿ. ಅದೇ ಪ್ರಕೃತಿಯನ್ನು ಇಟ್ಕೋತೀನಿ ಪುನಃ, ಅದನ್ನೇ ಬಳಸ್ಕೊಂಡೇ ಮಾಡ್ತೀನಿ. ಅದ್ಯಾಕೆ ನೀ ಬಳಸ್ಕೋತೀಯಪ್ಪ? ನೀ ಸರ್ವಸಮರ್ಥ ಅಲ್ಲ, ಹಾಗೆ ಮಾಡಬಹುದಲ್ಲ. ಅವನು ಮಾಡಬಹುದು. ಇದನ್ನೇ ಉತ್ತರ ಕೊಟ್ಟಿದ್ದಾರೆ ಆಚಾರ್ಯರು. ಲಕ್ಷ್ಮೀ ದೇವಿಯನ್ನ ಅವಳಿಂದ ನಿಯಮ್ಯಮಾನವಾದಂತಹ ಪ್ರಕೃತಿ ತತ್ವವನ್ನು ಇಟ್ಟುಕೊಂಡೇ ಮಾಡಬೇಕು ಅಂತೇನಿಲ್ಲ. ಅವನು ಹಾಗೂ ಮಾಡಬಹುದು, ಹೇಗೆ ಬೇಕಾದ್ರೂ ಅವ್ರು ಮಾಡಬಹುದು, ಸರ್ವಸಮರ್ಥನೆ ಅವನು. ಆದರೂ ಇವಳನ್ನ ಯಾಕೆ ಇಟ್ಕೋತಾನೆ ಅಂತಂದ್ರೆ ಐಶ್ವರ್ಯದಿಂದ ಇಟ್ಕೋತಾನೆ ಅಂತ. ಹೇಗೆ ದೊಡ್ಡ ದೊಡ್ಡ ರಾಜ ಮಹಾರಾಜರಿಗೆ ಎರಡು ಕಾಲು ಚೆನ್ನಾಗಿ ಗಟ್ಟಿ ಇದ್ರೂ ಕೂಡ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾರೆ, ಸ್ಟಿಕ್ಕೋಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಕಾಲು ಗಟ್ಟಿ ಇಲ್ಲ ಅಂತಲ್ಲ, ಮತ್ತೇನದು? ವೈಭವ. ಹಾಗೆ ಪ್ರಕೃತಿ ತತ್ವವನ್ನು ತನ್ನ ವೈಭವದ್ಯೋತಕವಾಗಿ ಬಳಸ್ತಾ ಇರೋದೇ ಹೊರತು ತನ್ನ ಕೈಲಾಗಲ್ಲ, ಅದಕ್ಕೆ ಅವಳನ್ನು ಬಳಸ್ಕೊಳ್ತಿದ್ದಾನೆ ಅಂತಲ್ಲ. ಅದಕ್ಕೆ ಏನ್ ಶಬ್ದ ಇಟ್ಟ? ಸ್ವಾಮ್, ನನ್ನ ಅಧೀನ ಅವಳು ಪ್ರಕೃತಿ. ಅವಳನ್ನ ಸ್ವೀಕಾರ ಮಾಡಿಕೊಂಡು ಇದೇ ಭೂತಗ್ರಾಮಂ, ಈ ಎಲ್ಲಾ ಜೀವರಾಶಿಗಳನ್ನ ಜಡವಸ್ತುಗಳನ್ನ ಪುನಃ ಪುನಃ ವಿಸೃಜಾಮಿ. ಅದು ಹೇಗಿದೆ ಗೊತ್ತೇನು? ಆ ಜೀವರಾಶಿ ಇಲ್ಲೊಂದು ಸ್ವಾರಸ್ಯ ಹೇಳ್ತಾನೆ. ಆ ಜೀವರಾಶಿಗಳು ಜಡತತ್ವಗಳು ಅದು ಏನೇನಿದ್ದಾವೋ ಅದೆಲ್ಲವೂ ಅವಶ, ಅಂದ್ರೆ ಎಲ್ಲವೂ ಪರತಂತ್ರನೇ. ಯಾಕೆ ಪರತಂತ್ರ ಗೊತ್ತೇನು? ಎಲ್ಲ ಪ್ರಕೃತಿ ಅಧೀನವೇ. ಜೀವರಾಶಿಗಳು ಸಾಧನೆ ಮಾಡ್ಬೇಕಂದ್ರೆ ಶರೀರ ಬೇಕು, ಶರೀರ ಬೇಕಂದ್ರೆ ಪುನಃ ಎಲ್ಲಾ ಪ್ರಕೃತಿ ತತ್ವದಿಂದ ಬೇಕು. ಅದರ ಜೊತೆಗೆ ಆ ಜೀವರಾಶಿ ಸಾಧನೆ ಮಾಡಬೇಕು ಅನ್ನೋ ಶರೀರ ಹೇಗಬೇಕು? ಜೀವರಾಶಿ ಶರೀರ ಬಂದ ತಕ್ಷಣ ತಾನಾಗ್ತಾನೆ ಮಾಡಬಹುದಾ? ಇಲ್ಲ. ಮತ್ತೆ ಅವರೆಲ್ಲರೂ ಕೀ ಕೊಡಬೇಕು ತತ್ವಾಭಿಮಾನಿಗಳಿಂದ, ಅವ್ರ ತಲೆ ಮೇಲಿರುವ ಎಲ್ಲಾ ದೇವತೆಗಳಿಂದ ಪ್ರತಿಯೊಬ್ಬರು ಅವ್ರ ಹಿಂದೆ ಬರಬೇಕು. ಅವಶಂ, ಯಾಕೆ? ಪ್ರಕೃತಿಯ ವಶ, ಪ್ರಕೃತಿಯ ವಶರಾದ್ದರಿಂದ ಇವರು ಎಲ್ಲ ಪರತಂತ್ರರು. ಮತ್ತೆ ನಿಂದೇನಿದೆ ಅಲ್ಲಿ? ಎಲ್ಲ ಪ್ರಕೃತಿ ವಶರ? ಇಲ್ಲ, ಆ ಪ್ರಕೃತಿ ನನ್ನ ವಶ ಅಂತ. ಅದಕ್ಕೆ ಪ್ರಕೃತಿ ಸ್ವಾಂ ಅವಷ್ಟಭ್ಯ. ಯಾವ ಪ್ರಕೃತಿಗೆ ವಶರಾಗಿ ಎಲ್ಲಾ ಜೀವರಾಶಿಗಳು ಅಸ್ವತಂತ್ರರು ಅಂತ ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೋ ಅಂತಹ ಪ್ರಕೃತಿಯು ನನ್ನ ಅಧೀನ. ಇಂತಹ ಪ್ರಕೃತಿಯನ್ನು ನಿಮಿತ್ತ ಮಾಡಿಕೊಂಡು, ಇಂತಹ ಪ್ರಕೃತಿಯನ್ನ ಜಗತ್ತಿಗೆ ಉಪಾದಾನವನ್ನಾಗಿ ಮಾಡಿಕೊಂಡು ನಾ ಏನ್ ಮಾಡ್ತೀನಿ? ಜಗತ್ತನ್ನು ಸೃಷ್ಟಿ ಮಾಡ್ತೀನಿ. ಜಗತ್ ಸೃಷ್ಟಿಯನ್ನು ಪರಮಾತ್ಮ ಹೇಗೆ ಮಾಡ್ತಾನೆ ಅಂತ ಇವೆಲ್ಲ ನಾವು ಗ್ರಂಥಾಂತರದಲ್ಲಿ ನೋಡ್ತೀವಿ. ಸರ್ವಸಮರ್ಥ ತಾನೆ, ಹಾಗೆ ಮಾಡ್ಬಿಡ್ಲಿ ಹಾಗೆ ಮಾಡ್ಬಿಡ್ಲಿ ಇದು ಏನು ಅಂತ ಆಚಾರ್ಯ ಕೇಳ್ತಾರೆ. ಪ್ರಕೃತಿ ತತ್ವವನ್ನು ಬಿಟ್ಟು ಮಾಡ್ಲಿ ಅಂತನೋ ಸೇರಿಸ್ಕೊಂಡು ಮಾಡ್ಲಿ ಅಂತನೋ? ಬಿಟ್ಟು ಮಾಡ್ಲಿ ಅಂತಂದ್ರೆ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಅಂತಿಲ್ಲ, ಆಗುತ್ತೆ. ಅವನಿಗೆ ಏನು ಬೇಕಾದ್ರೂ ಮಾಡಬಹುದು. ಮತ್ತೆ ಬಳಸ್ಕೊತಿದ್ದಾನೆ ಯಾಕೆ? ಯಾಕೆ ಬಳಸ್ಕೊತಾನೆ ಅಂತಂದ್ರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಾವ ಪದಾರ್ಥವನ್ನ ಬಳಸ್ಕೊಳ್ತಾ ಇರ್ತೀವೋ ನಾವು ಲೋಕದಲ್ಲಿ, ನಾವು ಆ ಪದಾರ್ಥಕ್ಕೆ ಅಧೀನರು ಅಂತ. ಯಾಕೆ ಅಧೀನರಾಗ್ತೀವಿ? ಆ ಪದಾರ್ಥವನ್ನು ಅಷ್ಟೇ ಬಳಸ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತ. ಒಂದು ವೇಳೆ ಆ ಪದಾರ್ಥದ ಅಸ್ತಿತ್ವವು ನಮ್ಮ ಅಧೀನವೇ ಆಗಿದ್ದ ಪಕ್ಷದಲ್ಲಿ ಆಗ ಆ ಪದಾರ್ಥವನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇದು ನಾವು ಅದಕ್ಕೆ ಅಧೀನರಾಗ್ತೀವಿ ಅಂತ ಅರ್ಥ ಅಲ್ಲ. ದೃಷ್ಟಾಂತಕ್ಕೆ ಒಬ್ಬ ರಾಜ ಸೈನಿಕರನ್ನ ಬಳಸ್ಕೊಂಡು ಏನ್ ಮಾಡ್ತಾನೆ? ಯುದ್ಧವನ್ನು ಗೆಲ್ತಾನೆ. ಅದು ಹೇಗೆ? ಇನ್ನ ಸ್ಪಷ್ಟವಾಗಿ ಹೇಳೋದಾದ್ರೆ, ಒಂದು ಪದಾರ್ಥದಲ್ಲೂ ಅಸ್ತಿತ್ವ, ಇದನ್ನೇ ಹೇಳ್ತಾರ ಅವರು. ಒಬ್ಬ ದೊಡ್ಡ ಯೋಧ ಎದುರುಗಡೆ ಯಾರೋ ಒಬ್ಬ ಸಣ್ಣ ಹುಡುಗ ಬರ್ತಾನೆ ಅವನ ಜೊತೆ ಯುದ್ಧ ಮಾಡ್ಲಕ್ಕೆ. ಅವಾಗ ಇನ್ನೇನ್ ಮಾಡ್ತಾನೆ? ತನ್ನ ಜೀತದಾಳಿರುವ ಯಾರನ್ನೋ ಒಬ್ಬರನ್ನು ಕಳಿಸ್ತಾನೆ, ನೀನ್ ಸಾಕು ಹೋಗು ಅಂತ ಹೇಳಿ. ಅವಾಗ ಜೀತದಾಳನ್ನು ಬಳಸ್ಕೊಂಡಿದ್ದು ಯಾತಕ್ಕೋಸ್ಕರ? ಇವ್ರ ಕೈಲಿ ಆಗಲ್ಲ ಅಂತ ಬಳಸ್ಕೊಂಡಿದ್ದ, ಅಥವಾ ಇವನು ಇಲ್ಲದೆ ಅಂದ್ರೆ ಅವನಿಗೆ ಗೆಲ್ಲಕ್ ಆಗಲ್ಲ ಅಂತ ಬಳಸ್ಕೊಂಡಿದ್ದ? ಯಾಕೆ ಬಳಸ್ಕೊಂಡಿದ್ದು? ಅದನ್ನ ಮಾಡ್ಲಿಕ್ಕೆ ನಾನಲ್ಲ, ಇವನು ಸಾಕು, ನನ್ನ ಸಾಮರ್ಥ್ಯ ಇನ್ನ ದೊಡ್ಡದಿದೆ, ಈ ಜಗತ್ ಸೃಷ್ಟಿಯಾದಿಗಳನ್ನ ಮಾಡಿ ನಾನು ಏನು ತೋರಿಸ್ತಾ ಇದ್ದೇನೋ ಇದಿಷ್ಟೇ ನನ್ನ ಸಾಮರ್ಥ್ಯ ಅಲ್ಲ, ಇನ್ನ ದೊಡ್ಡದಿದೆ, ನಿಯೋಜನೆ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಹಂಗನ್ನು ಮಾತ್ರಕ್ಕೆ ಅವಳಲ್ಲಿರುವಂತಹ ಅಸ್ತಿತ್ವನೂ ಕೂಡ ನನ್ನ ಅಧೀನನೇ. ಪರಮಾತ್ಮನ ವೈಭವ ಅಷ್ಟು ದೊಡ್ಡದಿದೆ, ಅದನ್ನು ಹೇಳ್ತಾ ಇದ್ದಾರಲ್ಲಿ. ಪರಮಾತ್ಮ ಇಷ್ಟು ಸೃಷ್ಟಿಯನ್ನು ಮಾಡ್ತಾನಲ್ಲ, ಪ್ರಕೃತಿಯಾದಿಗಳನ್ನ ಬಳಸಿಕೊಂಡು ಪ್ರಕೃತಿಗೆ ಅಧೀನನಾಗಲ್ಲ, ಪ್ರಕೃತಿಯ ಅಸ್ತಿತ್ವವನ್ನೂ ಸಹಿತ ನಿಯಮನ ಮಾಡಿಕೊಂಡು ಆತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ಅಂದ್ರೆ ಕೆಲಸ ಮಾಡ್ತಾನೆ. ಎಂತಾಯ್ತು ದೇವರು?
ನಾವಷ್ಟೇ ಅಲ್ಲ, ಅವನು ಕೆಲಸ ಮಾಡ್ತಾನೆ. ನಾವು ಕೆಲಸ ಮಾಡಿದ್ರೆ ಹೇಗೆ ಕರ್ಮ ಬಂಧನ ಅಂತಿದೆಯೋ, ದೇವರು ಕೆಲಸ ಮಾಡಿದ್ರೆ ಅವನಿಗೆ ಕರ್ಮ ಬಂಧನ ಇದೆಯಾ? ಅವನಿಗಿಲ್ಲ. ಯಾಕೆ? ನಮಾಂ ರಚಮಾಂ ತಾನಿ ಕರ್ಮಾಣಿ ನಿವರ್ತಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಬಹಳ ಸ್ವಾರಸ್ಯ ಇದೆ. ಒಬ್ಬ ವ್ಯಕ್ತಿ ಯಾರಿಗೋ ಕೆಲಸ ಕೊಟ್ಟು ನೀ ಮಾಡ್ಕೊಂಬ ಅಂತ ಕಳಿಸ್ಬಿಡ್ತಾನೆ. ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾನೆ. ಮಾಡ್ಕೊಂಡು ಅದಕ್ಕೆ ಏನೇನಿತ್ತು, ದುಡ್ಡೋ ಕಾಳೋ ಕಡಿಮೋ ಅದಂತ ಇವನಿಗೆ ಕೊಡ್ತಾನೆ. ಕೆಲಸ ಎಲ್ಲ ಮಾಡಿದ್ಯಾರು? ಇನ್ನೊಬ್ಬ ಯಾರು ಜವಾಬ್ದಾರಿ ಕೊಟ್ಟಿದ್ದಾನೆ. ಇವರು ಅಧೀನನೇ ಇರ್ಬೋದು, ಜವಾಬ್ದಾರಿ ಕೊಟ್ಟಿದ್ದಾನೆ. ಇವ್ರು ಮಾತ್ರ ಅವರು ತನ್ನ ಪಾಡಿಗೆ ತಾನು ಕೂತಿದ್ದ. ಹೀಗೆ ದೇವರು ಮಾಡ್ತಾನ. ಪ್ರಕೃತಿಗೆ ಕೊಟ್ಟು ತಾನು ಅವ್ರಿಗೆ ಹಾಸಿಗೆ ಮೇಲೆ ಶೇಷಶಾಯಿ ಈಗ ಮಲ್ಕೊಂಡ್ಬಿಡ್ತಾನ. ಮೇಲ್ನೋಟಕ್ಕೆ ಉದಾಸೀನವಾದ ಆಸೀನಂ, ಉದಾಸೀನನಂತೆ ಅಂದ್ರು. ಅದಕ್ಕೆ ಉದಾಸೀನನಾಗಿ ತರಲಿಲ್ಲ. ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಟ್ಟು ಯಾರು ಸುಮ್ಮನೆ ಇರ್ತಾರೋ ಉದಾಸೀನನೇ. ಆದ್ರೆ ದೇವ್ರ ಹಂಗಲ್ಲ, ಉದಾಸೀನವತ್, ಉದಾಸೀನನಂತೆ ಅವನು ಇರ್ತಾನೆ. ಅದಕ್ಕೆ ಅವ್ರಿಗೆ ಯಾವುದೇ ಕರ್ಮದ ಬಂಧನ ಇಲ್ಲ. ಜಗತ್ತನ್ನು ಅವನು ಸೃಷ್ಟಿ ಮಾಡಿದಾಗ ಅವನು ಹೇಗೆ ಮಾಡ್ತಾನೆ, ಪ್ರಕೃತಿಯನ್ನು ಬಳಸಿಕೊಂಡು ಉದಾಸೀನನಂತೆ ಇರ್ತಾನೆ. ಉದಾಸೀನನಂತೆ ಅಂದ್ರೆ ಉದಾಸೀನ ಅಲ್ವಾ, ಮತ್ತೆ ಯಾವುದರಿಂದ ದೃಷ್ಟಾಂತ ಸಾಮ್ಯ? ಅದಕ್ಕಂದ್ರು ಅಸಕ್ತಂ ತೇಷು ಕರ್ಮಸು. ಅವನಿಗೆ ಯಾವ ಸೃಷ್ಟಿಯಾದಿಗಳನ್ನ ಮಾಡ್ಲಿಕ್ಕೆ ಹೊರಡ್ತಾನಲ್ಲ, ಅದು ಯಾವುದರಲ್ಲೂ ಕೂಡ ಅವನಿಗೆ ಆಸಕ್ತಿ ಇಲ್ಲ. ಅದು ಬೇಕು ಅಂತ ತಾನೇನು ಸೃಷ್ಟಿ ಮಾಡಲ್ಲ. ಅದರಿಂದ ನನಗೇನೋ ಪ್ರಯೋಜನ ಇದೆ ಅಂತ ಅನ್ಕೊಂಡು ಅವನು ಸೃಷ್ಟಿ ಮಾಡಲ್ಲ. ಮತ್ತೆ ಹೇಗೆ ಸೃಷ್ಟಿ ಮಾಡುತ್ತಾನೆ? ಓಂ ಲೋಕವತ್ತು ಇಲ್ಲ ಕೈಮಲ್ಯಂ ಓಂ. ಅವ್ರ ಸ್ವಭಾವ ಹಾಗೆ. ಒಬ್ಬ ಕುಡಿದಾಗ ಆನಂದದಿಂದ ಆ ಮದ ಏರಿದಾಗ ಏನೇನೋ ಕೈ ಆಡಿಸ್ತಾನೆ, ಕಾಲು ಆಡಿಸ್ತಾನೆ, ಕುಣಿತಾನೆ. ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ, ಹಿಂಗೆ ಯಾಕೆ ಕುಡಿದಿ, ಹಿಂಗೆ ಯಾಕೆ ಮಾಡಿದಿ? ಇಲ್ಲ, ಯಥಾ ಮತ್ತಸ್ಯ ನರ್ತನಂ ಅಂತಾರೆ ಆಚಾರ್ಯರು. ಹಾಗೆ ಪರಮಾತ್ಮ ಆನಂದೋದ್ರಿಕ್ತನಾದಾಗ ಉಪನಿಷತ್ತಲ್ಲೇ ಬರುತ್ತೆ, ಕೋಹ್ಯೇವಾನ್ಯಾತ್ಕ ಪ್ರಾಣ್ಯ ಯದೇಶ ಆಕಾಶ ಆನಂದೋನಸ್ಯ. ಒಂದು ವೇಳೆ ಪರಮಾತ್ಮ ಆನಂದ ಪೂರ್ಣನಾಗಿಲ್ಲದಿದ್ದರೆ ಈ ಕೆಲಸವನ್ನು ಅವನು ಹೇಗೆ ಮಾಡ್ಯಾನು ಅಂತ ಕೇಳ್ತಾರೆ. ಆನಂದ ಪೂರ್ಣನಾದಾಗ ಅವನು ಮಾಡುವಂತಹ ವ್ಯಾಪಾರ ಏನಿದೆಯಲ್ಲ ಅದೇ ಜಗತ್ ಸೃಷ್ಟಿಯಾದಿಗಳು. ಆದ್ದರಿಂದ ಅದನ್ನು ಮಾಡಬೇಕು ಅಂದ್ರೆ ಅದರಲ್ಲಿ ಏನು ಆಸಕ್ತಿ ಇರಲ್ಲ. ಹಾಗೆ ಕುಡಿದವನಿಗೆ ಕೈ ಹೀಗೆ ಆಡಿಸ್ಬೇಕು, ಹಾಗೆ ಆಡಿಸ್ಬೇಕು ಅಂತ ಅನ್ನೋದ್ರಲ್ಲೆಲ್ಲ ಆಸಕ್ತಿ ಇರುತ್ತೇನೋ? ಇಲ್ಲ. ಹಾಗೆ ಪರಮಾತ್ಮನ ಸೃಷ್ಟಿಯಾದಿ ವ್ಯಾಪಾರ, ಅವನಿಗೆ ಇದನ್ನು ಮಾಡಬೇಕು ಅಂತೇನು ಆಸಕ್ತಿಯಿಂದ ಶ್ರಮಪಟ್ಟು ಆಯಾಸಪಟ್ಟೇನು ಅನ್ನೋದನ್ನು ಮಾಡಲ್ಲ. ಲೋಕವತ್ತು ಲೀಲಾ ಕೈವಲ್ಯಂ ಅಷ್ಟೇ ಅದು. ಪರಮಾತ್ಮನ ಸೃಷ್ಟಿಯಾದಿಗಳು ಹೀಗಿದೆ. ಪರಮಾತ್ಮನನ್ನು ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಯಾಕೆ ಮಾಡ್ತಾನೆ ದೇವರು ಅಂತಂದ್ರೆ ಆನಂದ ಪೂರ್ಣನಾಗಿದ್ದಾನೆ. ಅರ್ಥಾತ್ ಅವನಿಗೆ ಈ ಸೃಷ್ಟಿಯಾದಿಗಳಿಂದ ಪ್ರಯೋಜನ ಇಲ್ಲ. ಮತ್ತೆ ಯಾರಿಗೆ ಪ್ರಯೋಜನ? ಜೀವರಾಶಿಗಳಿಗೆ ಪ್ರಯೋಜನ. ಕೆಲಸಕ್ಕೆ ಈ ಕುಡುಕನ ದೃಷ್ಟಾಂತ ಕೊಟ್ಟಿದ್ದು ಎಷ್ಟು ಮಟ್ಟಕ್ಕೆ ಅಂತಂದ್ರೆ, ಆನಂದ ಪೂರ್ಣನಾದಾಗ ಮಾಡುವ ಕ್ರಿಯೆಗಳಿಗೆ ಪ್ರಯೋಜನ ಹುಡುಕಬೇಡ್ರಿ ಅನ್ನೋದಕ್ಕಷ್ಟೇ ಕೊಟ್ಟಿದ್ದು. ಪರಮಾತ್ಮನ ಕ್ರಿಯೆಯನ್ನು ಪ್ರಯೋಜನವೇ ಇಲ್ವಾ ಹಾಗಿದ್ರೆ ಅಂತಂದ್ರೆ, ಪರಮಾತ್ಮನಿಗೆ ಪ್ರಯೋಜನ ಇಲ್ಲ, ಜೀವರಾಶಿಗಳಿಗೆಲ್ಲ ಪ್ರಯೋಜನ ಇದ್ದೇ ಇದೆ ಅಂತ. ಮತ್ತು ಉದಾಸೀನವತು ಅಂತ ಯಾಕಂದ್ರು? ಉದಾಸೀನನಂತೆ ಅಂತ ಯಾಕೆ? ಯಾಕೆಂದ್ರೆ ಅಷ್ಟು ಲೋಕದಲ್ಲಿ ಅನ್ಕೊಂಡಂಗೆ ಉದಾಸೀನ ಇರಲ್ಲ. ಇವನು ಹೆಂಗಿಟ್ಟಿರ್ತಾನೆ ಗೊತ್ತೇನೋ? ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ತಿ ಪರಿವರ್ತತೆ. ಇವನು ಹೇಗಿದ್ದಾನೆ ಗೊತ್ತೇನೋ? ಕೆಲಸ ಒಪ್ಪಿಸಿ ಅವರಿಗೆ ಕಣ್ಮುಚ್ಚು ಮಲ್ಕೊಳ್ಳುವಂತವನಲ್ಲ. ಇವನು ಹೇಗಿದ್ದಾನೆ? ಮಯಾ ಅಧ್ಯಕ್ಷೇಣ ಅಂತ. ಪ್ರಕೃತಿ ಕೆಲಸ ಮಾಡ್ತೀಯೋ ಇಲ್ವೋ ಅಂತ ಹೇಳಿ ಅದರ ಮೇಲೆ ಕಣ್ಣಿಟ್ಟಿರ್ತಾನೆ. ಅಧ್ಯಕ್ಷ ಅಂದ್ರೆ ಅದೇ. ಅಧ್ಯಕ್ಷ ಅಂದ್ರೆ ಏನು? ಅಧಿ ಅಕ್ಷ. ಯಾವ್ಯಾವ ಕೆಲಸಗಳು ನಡೀತಿರುತ್ತೋ ಆ ಎಲ್ಲಾ ಕೆಲಸದ ಮೇಲೂ ಒಂದು ಕಣ್ಣು ಅಕ್ಷ ಯಾರಿಟ್ಟಿರ್ತಾನಲ್ಲ ಅವನು ಅಧ್ಯಕ್ಷ. ದೇವರು ಪ್ರಕೃತಿ ಕೈಯಲ್ಲಿ ಕೆಲಸ ಮಾಡ್ಸಕ್ಕೆ ಅಂದುಕೊಂಡು ಅವರು ಕಣ್ಣು ಮಲ್ಕೊಂಡ್ಬಿಡಲ್ಲ. ಮತ್ತೆ ಹೇಗಿರ್ತಾನೆ? ಮಯಾ ಅಧ್ಯಕ್ಷೇಣ, ಎಲ್ಲ ಕಡೆ ನಾನು ಕಣ್ಣಿಟ್ಟಿರ್ತೀನಿ, ಬಿಟ್ಬಿಡಲ್ಲ. ಅಷ್ಟೇ ಅಲ್ಲ, ಸೂಯತೆ ಸಚರಾಚರ, ಕಣ್ಣಿಡೋದು ಅಷ್ಟೇ ಅಲ್ಲ, ಅವಳು ಮಾಡ್ಕೊಂಡು ಹೋಗ್ಕೊಂಡು ಬರೀ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಇವ್ರು ಹಣೆಬಾರ. ಮತ್ತೇನು? ಸೂಯತೆ ಸಚರಾಚರ, ಆ ಪ್ರಕೃತಿಗೆ ಜಗತ್ತನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವಳೊಳಗೆ ನಿಂತು ಅವಳಿಗೆ ಶಕ್ತಿಯನ್ನು ಕೊಡೋದು ನಾನೇ ಅಂತ. ಮಾತ್ರ ವೈಭವ ಎಷ್ಟಿದೆ! ಎಲ್ಲವನ್ನ ನೋಡ್ತೇನೆ, ನೋಡೋದ್ರ ಜೊತೆಗೆ ಅಲ್ಲೇ ನಿಂದು ಕೆಲಸ ಮಾಡಿಸ್ತೀನಿ ನಾನು. ಆದರೂ
ಅವುಗಳಿಂದಲೇ ನನಗೆ ಯಾವುದೇ ರೀತಿಯಾದ ಆಸಕ್ತಿ ಇಲ್ಲ, ಆದ್ದರಿಂದ ಉದಾಸೀನಂ ಅಷ್ಟೇ ಹೊರತು ಸುಮ್ಮನೆ ಎಲ್ಲ ಅವ್ರಿಗೊಬ್ಬ ನೀ ಮಾಡ್ಕೊಂತ ಹೆಂಡತಿ ಕೊಟ್ಟು ಗಂಡ ಮಲ್ಕೊಂಡ್ಬಿಡ್ತಾನೆ ಅಂತಲ್ಲ. ಅವುಗಳಲ್ಲಿ ಆಸಕ್ತಿ ನನಗಿಲ್ಲ ಅನ್ನೋದಕ್ಕಷ್ಟೇ ಉದಾಸೀನದ ದೃಷ್ಟಾಂತ ಹೊರತು ಕೆಲಸ ಎಲ್ಲ ರವಾದೇವಿ ಕೊಟ್ಟು ಖಾಲಿ ಕುತ್ಕೊಂಡ್ಬಿಡ್ತಾನೆ ಅಂತಲ್ಲ. ಅದನ್ನೇ ಅಂದ್ರೆ ಹೇ ತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ, ನನ್ನಿಂದ ಪ್ರವರ್ತಿತಳಾಗಿ ನನ್ನ ಕಣ್ಣಿನ ಸನ್ನೆಯಲ್ಲೇ ಇದ್ದು ಈ ಪ್ರಕೃತಿ ತತ್ವ ಎಲ್ಲಾ ಜಗತ್ತನ್ನ ಹಡೆಯುತ್ತೆ, ಜಗತ್ತು ಪರಿಣಾಮವಾಗುವಂತೆ ನೋಡ್ಕೊಳ್ಳುತ್ತೆ. ಈ ರೀತಿಯಾಗಿ ಜಗತ್ ಸೃಷ್ಟಿಯಾದಿಗಳಿದ್ದಾವೆ. ಇದನ್ನೇ ಉಪನಿಷತ್ ಹೇಳಿದ್ದು, ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸರ್ಜ ಭೂಮ್ಯಾಂ ಅಂತ. ಯತಃ ಪ್ರಸೂತ ಜಗತಃ ಪ್ರಸೂತಿ, ಇಡೀ ಜಗತ್ತನ್ನ ಹಡೆಯುವಂತಹ ತಾಯಿ ಯತಃ ಪ್ರಸೂತ, ಯಾರಿಂದ ಬಂದಳೋ ಅಂದ್ರೆ ಯಾರಿಂದ ಪ್ರವೃತ್ತಿಯನ್ನ ಪಡೆದಳೋ ಅಂತಹ ವ್ಯಕ್ತಿ. ನಾರಾಯಣ ಉಪನಿಷತ್ತಲ್ಲಿ ಬರುತ್ತೆ, ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸರ್ಜ ಭೂಮ್ಯಾಂ ಯದೋಷಧಿ ಪುರುಷಾನ್ ಪಶುಪುಂಶ ವಿವೇಶ ಭೂತಾನಿ ಚರಾಚರಾಣಿ ಅಂತ ಬರುತ್ತೆ. ಉಪನಿಷತ್ತನ್ನ ಸಂಗ್ರಹ ಮಾಡಿಕೊಡ್ತಾನೆ ಪರಮಾತ್ಮ. ಪ್ರಕೃತಿಯನ್ನ ನಾನು ಪ್ರೇರಣೆ ಮಾಡ್ತೀನಿ, ಏನೇನು ಕೆಲಸಗಳಾಗುತ್ತೋ ಎಲ್ಲವನ್ನೂ ನೋಡ್ತೀನಿ, ಆದರೂ ಆ ಕೆಲಸಗಳಲ್ಲಿ ಆಸಕ್ತಿ ಆಯಾಸ ನನಗಿಲ್ಲ, ಆದ್ದರಿಂದ ನಾವು ಉದಾಸೀನಂತೆ. ಹೀಗೆ ಪರಮಾತ್ಮನ ಸೃಷ್ಟಿಯಾದಿಗಳಿದ್ದಾವೆ. ಇಷ್ಟೆಲ್ಲ ಹೇಳ್ತಾ ಇದ್ದಾಗ ಜಗತ್ ಸೃಷ್ಟಿಯಾದಿಕರ್ತ ನೀನೆ, ಜಗದ್ಧಾರಕ ನೀನೆ, ಜಗತ್ ಸಂಹಾರಕ ನೀನೆ, ಪಾಲಕ ನೀನೆ, ನಿಮ್ಮೇಲೆ ಎಲ್ಲ ಕೂತಿರೋದು. ಇಷ್ಟಾದ್ರೂ ಕೂಡ ನಿನ್ನನ್ನು ಯಾಕೆ ಜಗತ್ತು ಕೆಟ್ಟದಾಗ ಅರ್ಥ ಮಾಡ್ಕೊಳ್ತಾ ಇದೆ, ನಿನ್ನ ಬಗ್ಗೆ ಅವಜ್ಞೆಯನ್ನ ಯಾಕೆ ತೋರ್ತಾ ಇದೆ? ಅದು ಉತ್ತರ ಕೊಡ್ತಾನೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಂ ಆಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮೋಘಾಶಾಃ ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ನನ್ನನ್ನ ಅವಜಾನಂತಿ ಅವಜ್ಞೆ ಮಾಡ್ತಾರೆ, ತಪ್ಪಾಗಿ ತಿಳ್ಕೊತಾರೆ, ನನ್ನನ್ನ ಸಾಮಾನ್ಯ ಮನುಷ್ಯನಂತೆ ಅಂತ ಕಡಿಮೆ ಅಂತಲೇ ತಿಳ್ಕೊತಾರೆ. ಯಾರು ತಿಳ್ಕೊತಾರೆ ಗೊತ್ತೇನು? ಮೂಢಾಹ, ಮೂರ್ಖರು ತಿಳ್ಕೊತಾರೆ. ಹಾಗೆ ಏನಂತ ತಿಳ್ಕೊತಾರೆ? ಮಾನುಷೀಂ ತನುಂ ಆಶ್ರಿತಂ, ಮೂರು ತಪ್ಪು ಅವ್ರು ತಿಳ್ಕೊಳ್ಳೋದು. ಮೊದಲನೇದಾಗಿ ನಾನು ಬೇರೆ, ನನ್ನ ಶರೀರ ಬೇರೆ ಅಂತ ಅವ್ರು ತಿಳ್ಕೊತಾರೆ. ಆದ್ದರಿಂದ ಶರೀರವನ್ನು ಹೊಂದಿರುವವ ಈತ, ತನುಂ ಆಶ್ರಿತಂ, ಇವನಿಗೊಂದು ಇವನದಲ್ಲದ ಒಂದು ಪ್ರಾಕೃತ ಶರೀರ ಇದೆ ಅಂತ ತಿಳ್ಕೊತಾರೆ. ಬಟ್ ತಪ್ಪು ಅದನ್ನು ಮಾಡ್ತಾರೆ. ತಿಳ್ಕೊಳ್ಳೋದು ಒಳ್ಳೆದಾರ ತಿಳ್ಕೊತಾರ ಇಲ್ಲ, ಅದನ್ನು ಹೆಂಗ್ ತಿಳ್ಕೊತಾರೆ? ಮಾನುಷೀಂ ತನುಮ ಆಶ್ರಿತಂ, ಒಂದು ಮನುಷ್ಯ ಶರೀರ ಇದೆ ಇವರಿಗೆ ಅಂತ ತಿಳ್ಕೊತಾರೆ. ಹಂಗೆ ಯಾರು ತಿಳ್ಕೊಂಡಿದ್ದ? ರಾವಣನು ಹಾಗೆ ತಿಳ್ಕೊಂಡಿದ್ದ. ಅವನು ರಾಮಚಂದ್ರ ದೇವರ ಬಗ್ಗೆ ಎಲ್ಲ ಪತ್ತೆ ಹಚ್ಕೊತಾನೆ. ಯಾವಾಗ ಶೂರ್ಪಣಖ ಹಸ್ತಕರ್ಣಾಂ ವಿಗೋಣಂತ ಕಾರ್ಯಾಮಾಸ ರಾಕ್ಷಸಿ, ಮೂಗು ಕಿವಿ ಕತ್ತರಿಸಿ ಹಾಕ್ತಾರೋ ಅದೆಲ್ಲ ಸುದ್ದಿ ಹೋಗಿ ಮುಟ್ಟುತ್ತೆ ರಾವಣನಿಗೆ. ಅಲ್ಲ, ನನ್ನ ತಂಗಿ ಅವಳಿಗೆ ಇಷ್ಟೆಲ್ಲ ಯಾರು ಮಾಡ್ಯಾರು ಅಂತೆಲ್ಲ ಪತ್ತೆ ಹಚ್ತಾನೋ. ಏನು ಹಠ ಅಲ್ಲ, ರಾಮ ಅಂತೆ ಅಯೋಧ್ಯೆಗೆ ರಾಜ ಆಗಬೇಕಾಗಿದ್ದ, ಆದ್ರೆ ಏನೋ ಮಸಲತ್ತಿಂದಾಗಿ ರಾಜ ಆಗದೆ ಕಾಡಿಗೆ ಬಂದ. ತಮ್ಮನ ಜೊತೆ ಬಂದಿದ್ದಾನಂತೆ, ಹೆಂಡತಿ ಬೇರೆ ಇದ್ದಾಳೆ. ಇವೆಲ್ಲ ಪತ್ತೆ ಹಚ್ಕೋತಾನೆ. ಇದು ಈ ತನಕಲ್ಲ, ಕಡೆ ತನಕನೂ ಅಷ್ಟೇ ಇರುತ್ತೆ. ಇವನು ರಾಮ ಅಂತಂದ್ರೆ ಅಪರಾಕೃತ ಚಿದಾನಂದ ಅನ್ನೋ ಜ್ಞಾನ ಬರೋದೇ ಇಲ್ಲ ಕಡೆ ತನಕ. ಅವನ ಕಡೆ ತನಕ ಏನು ಜ್ಞಾನ ಇರುತ್ತೆ? ಇವನೊಬ್ಬ ರಾಜ, ರಾಜನ ಮಗ, ಒಂದು ಮನುಷ್ಯ ಶರೀರ ಹೊತ್ಕೊಂಡು ಬಂದವನು. ಹಂಗ ಅನ್ಕೊಂಡೇ ಪ್ರಾಣ ಬಿಟ್ಟಿದ್ದಕ್ಕೆ, ರಾಜಕುಮಾರ ರಾಜ ಅನ್ಕೊಂಡು ಬಿಟ್ಟಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ರಾಜ ಆಗಿ ಹುಟ್ಟುತ್ತಾನೆ. ಆದ್ದರಿಂದ ಅವನು ಹೇಗಿದ್ದ? ಮಾನುಷೀಂ ತನುಮ ಆಶ್ರಿತಂ ಅವಜಾನಂತಿ ಮಾಂ ಮೂಢಾಃ, ಮೂರ್ಖ ಶಿಖಾಮಣಿ. ಅವನು ಹಾಗೆ ತಿಳ್ಕೊಂಡ. ವಸ್ತುತಃ ತಿಳ್ಕೋಬೇಕಾಗಿದ್ದ ಹೇಗೆ? ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಮ ಭೂತ ಮಹೇಶ್ವರಂ, ಭೂತಗಳು ಅಂದ್ರೆ ಸಮಸ್ತ ಜೀವರಾಶಿಗಳು. ಅವರಿಗೆಲ್ಲರಿಗೂ ಕೂಡ ಈಶ್ವರರು ಅಂದ್ರೆ ನಿಯಾಮಕರಿದ್ದಾರೆ. ಯಾರು ಅಂದ್ರೆ ಅವ್ರ ಒಳಗೆ ಇರುವ ತತ್ವಾಭಿಮಾನಿಗಳು. ಅವರು ಬರೀ ಈಶ್ವರರಾದ್ರೆ ದೇವರು ಎಂಥವರು? ಮಹೇಶ್ವರಂ, ಅವರ ಎಲ್ಲರಿಗೂ ಕೂಡ ನಿಯಾಮಕನಾದಂತಹ ಈಶ್ವರ ಇವನು. ಹಂಗ ಅವರು ತಿಳ್ಕೊಳ್ಳಲ್ಲ. ಮತ್ತೆ ಪರಂ ಭಾವಂ ಅಜಾನಂತಹ, ಪರಮಾತ್ಮನ ಪರಂ ಉತ್ತಮವಾದ ಭಾವಂ ಅಂತಂದ್ರೆ ಸ್ವರೂಪ ಏನಿದೆಯೋ ಅಪ್ರಾಕೃತ ಚಿದಾನಂದಯಿತ ಅಂತ, ಅದನ್ನು ಅವರು ತಿಳ್ಕೊಳ್ಳಲ್ಲ. ತಿಳ್ಕೊಳ್ಳದೆ ಏನ್ ಮಾಡ್ತಾರೆ? ಪರಮಾತ್ಮನ ಅವಜ್ಞೆ ಮಾಡ್ತಾರೆ. ಅಂದ್ರೆ ಅವಜ್ಞೆ ಅಂದ್ರೆ ನಿಂದೆ ಮಾಡೋದು, ಅಥವಾ ಇವನು ನಮ್ಮಂತೆ ರಾಜರಿ ಅಂತ ಹೇಳಿ ಮಾತಾಡೋದು, ಹೀಗೆಲ್ಲ ಮಾಡ್ತಾರೆ.
ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ಬೈತಾನೆ. ಮೋಘಾಶಾಃ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇಲ್ಲಿ ಹೇಳ್ತಾನೆ ಮೋಘಾಶಾಃ, ಅವ್ರು ಏನೇನು ಆಸೆ ಪಡ್ತಾರೋ ಅವೆಲ್ಲ ವ್ಯರ್ಥ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಏನೇ ಕೆಲಸ ಮಾಡಬೇಕಂದ್ರೂ ಆಸೆಯಿಂದ ಶುರುವಾಗುತ್ತೆ. ಮೋಘಾಶಾಃ, ಅವ್ರು ಏನು ಆಸೆ ಪಟ್ಟರೂ ಕೂಡ ಅದೆಲ್ಲ ಏನಾಗತ್ತೆ, ವ್ಯರ್ಥ ಆಗತ್ತೆ. ಅಂದ್ರೆ ಏನು, ಯಾರು ಚೆನ್ನಾಗಿ ಬಿಡಿಸ್ತಾರ ಅವೆಲ್ಲ. ಅಲ್ಲಿ ಹೇಳ್ಬೇಕಾದ್ರೆ ಭಗವದ್ವೇಷಿಭಿಃ ಆಶಾಸಿತಸ್ಯ ಸಂಪದಾದೆ ಪ್ರಾಪ್ತಾವಪಿ ಆಮುಷ್ಮಿಕಸ್ಯ ನ ಕಸ್ಯಚಿದ ಅವಾಪ್ತಿಃ ಇತ್ಯರ್ಥಃ ಅಂತ ಬರೀತಾರೆ. ಲೌಕಿಕವಾದಂತಹ ಅನೇಕ ಸಂಪತ್ತುಗಳು ಅವರಿಗೆ ಬಂದರೂ ಕೂಡ ಅದೆಲ್ಲವೂ ಇಲ್ಲೇನೆ ಅವರಿಗೆ ಪೂರ್ಣವಾಗಿ ಅನುಭವಿಸಲಿಕ್ಕೂ ಆಗದೆ, ಇಲ್ಲೇ ಆಗಲಿಲ್ಲ ಅಂದ್ರೆ ಮುಂದಿನ ಏನು ಕೇಳೋದಿದೆ ಮೇಲ್ಲೋಕದ್ದು, ಅದು ಅವರಿಗೆ ದಕ್ಕಲ್ಲ ಅಂತಂತ. ಆಸೆ ಪಟ್ಟಿದ್ದು ಸಿಗಲ್ಲ. ರಾವಣನ ಕಥೆಯಲ್ಲೂ ಆಗಿದ್ದದೆ. ಏನು ಆ ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸ, ಅಷ್ಟಕ್ಕೂ ದೃಷ್ಟಾಂತ ರಾವಣನೇ. ಏನೇನೋ ಅಸಂಬದ್ಧವಾದ ಆಸೆಯನ್ನು ಪಟ್ಟಿದ್ದು. ಯಾವ ಜಗನ್ಮಾತೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೋ ಅಂತಹ ಸೀತಾದೇವಿಯೋ ಹೊತ್ಕೊಂಡು ಹೋಗುವಂತ ಆಸೆ ಪಟ್ಟಿದ್ದು. ಅದಕ್ಕೆ ತಕ್ಕಂತೆ ಮೋಘ ಕರ್ಮಾಣಃ ಕೆಲಸ ಮಾಡಿದ್ದು ವ್ಯರ್ಥನೆ. ಎತ್ಕೊಂಡು ಹೋಗಿ ಸೀತಾದೇವಿಯನ್ನ ಅದನ್ನು ಎತ್ಕೊಂಡು ಹೋಗಿಲ್ಲ ಸರಿಯಾಗಿ. ಎತ್ಕೊಂಡು ಹೋಗಿದ್ದು ಸೀತಾಕೃತಿಯನ್ನ ಕಡೆಗೆ, ಅದು ವ್ಯರ್ಥನೆ. ಪರಮಾತ್ಮನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಆಗೋದು ಏನೇನು ಅಂತ ಅಲ್ಲೇ ತೋರಿಸುತ್ತೆ. ಮೋಘಾಶಾಹ ಕೆಟ್ಟ ಕೆಟ್ಟ ಆಸೆ, ಅದು ಕೂಡ ಪೂರ್ಣ ಸಾರ್ಥಕ ಆಗಲ್ಲ. ಅಥವಾ ಆಸೆ ತೀರಿಸ್ಕೊಳ್ಳೋಕೆ ಕೆಲಸ ಮಾಡ್ತೀವಿ ಅಂತ ಹೋದ್ರೆ ಆ ಕೆಲಸವೂ ಸಾರ್ಥಕ ಆಗಲ್ಲ. ಇನ್ನು ಮೋಘ ಜ್ಞಾನ, ಆ ಪರಮಾತ್ಮನ ಬಗ್ಗೆ ಸರಿಯಾಗಿ ಜ್ಞಾನ ಬರುತ್ತಾ ಇಲ್ಲ. ಯದ್ಯಪಿ ಲೋಕದಲ್ಲಿ ಗುರುಭಕ್ತಿಯನ್ನ ಯಾರು ಮಾಡ್ತಾರೋ ಅವ್ರಿಗೆ ಹರಿಭಕ್ತಿ ಬರಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾರಿ ಇದೆ ನಿಯಮ. ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡದ, ರುದ್ರದೇವರನ್ನು ಕುರಿತು ತಪಸ್ ಮಾಡದ, ಅವರೆಲ್ಲ ದೊಡ್ಡ ದೊಡ್ಡ ಗುರುಸ್ಥಾನದಲ್ಲಿ ಬರೋರು. ಅಂತಹ ಗುರುಸ್ಥಾನದಲ್ಲಿದ್ದವರನ್ನು ಕುರಿತು ತಪಸ್ ಮಾಡಿ ಅವರಲ್ಲಿ ಭಕ್ತಿ ಮಾಡಿದರೂ ಭಕ್ತಿ ಬರಲೇ ಇಲ್ಲ. ಹರಿಭಕ್ತಿ ನಾರಾಯಣ ಪಡೆದ ಹೇಳಿದೆಯಲ್ಲ. ಮತ್ತೆ ಗುರುಭಕ್ತಿ ಮಾಡಿದ್ರೆ ಮುಕುಂದ ಭಕ್ತಿ ಬರಬೇಕು. ಬ್ರಹ್ಮದೇವರಿಗಿಂತ ಗುರುಗಳು ಯಾರು ಇದ್ದಾರೆ? ಜಗದ್ಗುರುಗಳು ಅವರು. ಯಾಕೆ ಬರಲಿಲ್ಲ? ಮೋಘ ಜ್ಞಾನ, ಅವರಿಗೆ ಯಾವುದೇ ಜ್ಞಾನವೂ ಕೂಡ ಬರಲ್ಲ. ಬ್ರಹ್ಮದೇವರನ್ನೇ ಕುರಿತು ತಪಸ್ ಮಾಡಲಿ, ಪರಮಾತ್ಮನನ್ನ ತಪ್ಪಾಗಿ ತಿಳ್ಕೊಂಡಿದ್ದರೆ ಪರಮಾತ್ಮನ ಬಗ್ಗೆ ಯಾವ ಜ್ಞಾನ ಇದ್ರೂ ಆ ಜ್ಞಾನ ಹೇಗೆ ಫಲಕಾರಿಯಾಗಬೇಕು ಹಾಗಾಗಲ್ಲ. ದುರ್ಯೋಧನ ಗೊತ್ತಿರಲಿಲ್ಲ ದೇವರು ಯಾರು ಅಂತ ಅಂತಾನಲ್ಲ. ಈ ಋಷಿಗಳಿಗೆ ಎಷ್ಟು ಗೊತ್ತಿಲ್ಲ, ನನಗೆ ಗೊತ್ತಿರೋದಕ್ಕಿಂತನ ಅಂತಾನೆ. ಎಲ್ಲ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆದ್ರೆ ಎಲ್ಲಿ ಹೋಗ್ತಾ ಇರುತ್ತದೋ ಮೋಘ ಜ್ಞಾನ, ದೇವರಿಗೆ ಅಪಚಾರ ಮಾಡೋ ಕಡೆನೇ ಹೋಗ್ತಾ ಇರುತ್ತೆ. ಹೆಂಗಾರ ಮಾಡಿ ಇವನನ್ನ ದುಃಖಿಯಾಗಿ ಮಾಡಬೇಕು ಅಂತ ಹೋಗ್ತಾ ಇರುತ್ತೆ. ಯಾತಕ್ಕೋಸ್ಕರ ಇವೆಲ್ಲ ಮಾಡ್ತಿರ್ತಾರೆ? ಮುಖ್ಯವಾದ ಕಾರಣ ವಿಚೇತಸಃ, ಭಗವಂತನಲ್ಲಿ ವಿಚಿತ್ರವಾದ ದ್ವೇಷವನ್ನು ಮಾಡ್ತಾರೆ. ಆ ದ್ವೇಷ ಮಾಡೋದಕ್ಕೆ ಇಷ್ಟೆಲ್ಲ ಆಗ್ತಾ ಹೋಗುತ್ತೆ. ಇದನ್ನ ಸ್ವಾರಸ್ಯ ಶಬ್ದ ವಿಚೇತಸ. ಸಮಾನ ಮನಸ್ಕರು ಅಸಮಾನ ಮನಸ್ಕರು ಅಂತ ಲೋಕದಲ್ಲಿ ಇಷ್ಟೇ ಪ್ರಯೋಗ ಮಾಡ್ತಾರೆ. ಸಮಾನ ಮನಸ್ಕರು ಅಂದ್ರೆ ನನ್ನ ಮನಸ್ಸು ಅವರ ಮನಸ್ಸು ಒಂದೇ ಅಂತ, ನನ್ನ ಮತ್ತು ಅವರ ಮಧ್ಯೆ ಒಳ್ಳೆಯ ಭಾವನೆ ಇದೆ ಅಂತ ಅರ್ಥ. ಅಸಮಾನ ಮನಸ್ಕರು ಅಂತಂದ್ರೆ ನಂದು ಅವನು ಮ್ಯಾಚ್ ಆಗಲ್ಲ ಅಂತ ಅರ್ಥ. ಅರ್ಥಾತ್ ಅವರ ಮನಸ್ಸಿಗೂ ದೇವರ ಮನಸ್ಸಿಗೂ ಹೊಂದಾಣಿಕೆ ಆಗಲ್ಲ. ಯಾಕೆ ಹೊಂದಾಣಿಕೆ ಆಗಲ್ಲ? ಹಾಗೆ ಮುಂದೆ ಉತ್ತರ ಕೊಟ್ಟರು ಆ ಸ್ವರೀ ಅಂತ ಉತ್ತರ ಕೊಟ್ಟರು. ಸ್ವರೂಪ ಯೋಗ್ಯತಾನೇ ಆಗಿದೆ, ಏನು ಮಾಡೋದು ಅಂತ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಆಸುರೀಂ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಹಿನೀಂ ಅವರ ಬುದ್ಧಿಗೆ ಭ್ರಮಣವನ್ನು ಉಂಟು ಮಾಡುವಂತಹ ಪ್ರಕೃತಿ, ಅವರ ಸ್ವಭಾವ ಆಗಿದೆ. ಎಂತಹ ಸ್ವಭಾವ? ರಾಕ್ಷಸಿ ಸ್ವಭಾವ, ಆಸುರಿ ಸ್ವಭಾವ. ಇಂತಹ ಸ್ವಭಾವವನ್ನು ಅವರು ಹೊಂದಿರ್ತಾರೆ. ಅದನ್ನ ಹೊಂದಿ ನನ್ನನ್ನು ಅವರು ನಿಂದೆ ಮಾಡುತ್ತಾರೆ. ನಿಂದೆ ಮಾಡ್ತಾರೆ ಅಂತ ಯಾಕೆ? ಅವರಿಗೆ ಏಟುಗಳು ಹಾಗೆ ಬೀಳುತ್ತೆ. ಅದಕ್ಕೆ ತಾನೇ ಹನುಮಂತ ದೇವರು ಹೋಗಿ ಆ ರಾವಣ ಏನೇನು ಕಟ್ಕೊಂಡಿದ್ದ, ಅಶೋಕವನ ಅಂತ ಕಟ್ಕೊಂಡಿದ್ದ, ಏನು ಪ್ರೀತಿಯಿಂದ ಬೆಳೆಸಿದ್ದ, ಅದನ್ನ ಸಮೂಲೋತ್ಪಾಟ ಮಾಡಿ ಹಾಕಿದ್ದಾರೆ. ಒಂದೇ ಒಂದು ಮರ ಬಿಟ್ಟು, ಆ ಸೀತಾದೇವಿ ಕೂತಿರುವಂತಹ ಒಂದು ಶಿಕ್ಷುಪಾವೃಕ್ಷ ಅನ್ನೋದೊಂದು ಬಿಟ್ಟು ಇಡೀ ಎರಡೇ ಉಳಿಸಿದ್ದಂಥವ್ರು. ಒಂದು ವಿಭೀಷಣನ ಮನೆ, ಇನ್ನೊಂದು ಸೀತಾದೇವಿ ಕೂತಿದ್ ಮರ. ಎಲ್ಲಿ ಸಜ್ಜನ ನೆರಳು ಬೀಳುತ್ತಿತ್ತೋ ಆ ಜಾಗವನ್ನು ಉಳಿಸಿದ್ರು. ಅದು ಬಿಟ್ಟು ಯಾವ ಪಟ್ಟಣವನ್ನ ರಾವಣ ತಂದು ಅಂತ ಕಟ್ಕೊಂಡಿದ್ನೋ ಎಲ್ಲವನ್ನೂ ಕೂಡ ಸುಟ್ಟಾಕ್ಬಿಟ್ಟಿದ್ದಾರೆ. ರಾಮಾಯಣದಲ್ಲೇ ಬರುತ್ತೆ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ರಾಮದೇವರು
ಸೇತುವೆಯನ್ನ ಕಟ್ಟಿಸಿ ದಾಟಿಕೊಂಡು ಹೋದಾಗಲೂ ಲಂಕಾಪಟ್ಟಣ ಕಪ್ಪುಗೆ ಕಾಣ್ತಿರ್ತದೆ, ರಿಪೇರಿನೇ ಆಗಕ್ಕೆ ಸಾಧ್ಯ ಇಲ್ಲ, ಆಗ ಸುಟ್ಟು ಹಾಕಿ ಬಂದ್ಬಿಟ್ಟಿದ್ರು ಹನುಮಂತ ದೇವರು. ದಗ್ಧವಾದ ಕುರಿಯನ್ನೇ ನೋಡಿದ್ರು ಎಲ್ಲಾ ಕವಿಗಳು ಅಂತ. ಎಲ್ಲರೂ ಕೂಡ ಏನು ಕೇಳಿರ್ತಾರೆ, ಸ್ವರ್ಣಮಯಿ ಲಂಕಾ ಅಂಗಾರದ ಊರದು ಕೇಳಿರ್ತಾರೆ. ಹನುಮಂತ ದೇವರು ಹೇಗೆ ಸುಟ್ಟಿರ್ತಾರೆ ಅಂತಂದ್ರೆ ರಿಪೇರಿ ಸಹಿತ ಮಾಡ್ಲಿಕ್ಕೆ ಒಂದು ಆಗಬಾರ್ದು, ಹಾಗೆ ಸುಟ್ಟು ಹಾಕೊಂಡಿರ್ತಾರೆ. ಯಾಕಷ್ಟು ಮಾಡಿದ್ರು? ಪರಮಾತ್ಮ ಯಾವ ಸಂಪತ್ತನ್ನ ನಮಗೆ ಕೊಡ್ತಾನೋ ಅದನ್ನ ಅವನಿಗೆ ವಿನಿಯೋಗ ಮಾಡದೆ ಮೋಘಾಶಾಹ ಮೋಘ ಕರ್ಮಾಣ ಮೋಘ ಜ್ಞಾನ ವಿಚೇತಸಃ ಎಲ್ಲ ನಮ್ಮ ಐಹಿಕ ಸುಖ ಸಂಪತ್ತಿಗೆ ಅದನ್ನ ಬಳಸ್ಕೋತೀವಿ, ಆ ಭೋಗಕ್ಕೆ ಬಳಸ್ಕೋತೀವಿ ಅಂತಂದರೆ ಏನ್ ಮಾಡ್ತಾರೆ ಹನುಮಂತ ದೇವರು? ಅಷ್ಟು ಕಿತ್ಕೊಂಡು ಹೋಗ್ತಾರೆ. ಕೊಟ್ಟಿದ್ದೆಲ್ಲ ಅವನಿಗೆ ವಿನಿಯೋಗ ಮಾಡ್ಲಿಕ್ಕೆ. ಅದನ್ನು ಬಿಟ್ಟು ನನಗೆ ನಾನ್ ತಿಂತೀನಿ, ನಮ್ ಸುತ್ತಮುತ್ತಲು ತಿನ್ಲಿ ಅಂತಂದ್ರೆ ನೀನು ಇರಲ್ಲ, ನೀನ್ ಸುತ್ತಮುತ್ತಲು ಇರಲ್ಲ. ಆ ವೈಭವದಲ್ಲಿ ತೋರಿಸಿದ ಹನುಮಂತ ದೇವರು. ಇಡೀ ಊರನ್ನು ಸುಡಬೇಕಂದ್ರೆ ಏನ್ರಿ, ವಾದಿರಾಜರು ಚೆನ್ನಾಗಿ ಅಂತಾರೆ, ಅವ್ರ ಊರು ಸುಟ್ಟಿದ್ದಲ್ಲ, ಅದು ರಾಮಚಂದ್ರ ದೇವರಿಗೆ ಆರತಿಕೆ ಮಾಡಿದ್ದು ಅಂತಂತಾರೆ. ಆರತಿ ಮಾಡ್ಬೇಕಾದ್ರೆ ಮಂಗಳಾರತಿ ಹಚ್ಕೊಂಡು ಮಾಡ್ತೀವಲ್ಲ, ಹಾಗೆ ರಾಮಚಂದ್ರ ದೇವರಿಗೆ ಜಯಘೋಷವನ್ನು ಕೂಗ್ತಾ, ಅದು ಎಲ್ಲರಿಗೂ ಆಗುವಂತ ಕೆಲಸ ಅಲ್ಲ. ಅದು ಹನುಮಂತ ದೇವರಾಗಿದ್ದಕ್ಕೆ ಮಾಡಿದ್ರು ಅಷ್ಟೇ ಅಲ್ಲ, ಹನುಮಂತ ದೇವರಿಗೆ ಮಾತ್ರ ಆಗುತ್ತೆ ಅಂತ ಅಲ್ಲಿದ್ದ ಎಲ್ಲಾ ಕವಿಗಳಿಗೂ ತಿಳಿಸಿಕೊಟ್ಟು ಮಾಡಿದ್ರು. ಅದೊಂದು ಸ್ವಾರಸ್ಯ. ನಾ 10 ಹಾಡ್ತೀನಿ, 20 ಹಾಡ್ತೀನಿ, 30, 80, 90, 95, 96 ತನಕ ಹೋಗ್ತಾರೆ. ಹಂಗಾದ್ರೆ ನಾನು ಅಷ್ಟು ಹಾಡ್ತೀನಿ, ವಾಪಸ್ ಕರ್ಕೊಂಬರಕ್ಕೆ ಇನ್ನೊಬ್ಬರು ಹೋಗ್ಬೇಕು ಅಂತಾರೆ. ಹೋಗ್ತೇ ಯಾಕೆ ಅಂದ್ಬಿಡ್ತಾರೆ. ಯಾಕೆ ಇಷ್ಟೆಲ್ಲ ತೋರಿಸಿದ್ದು? ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನು ಸಾಧಿಸುವ ತಾಕತ್ತಿರುವಂತಹ ವ್ಯಕ್ತಿಗಳು ಅಂದ್ರೆ ಅವರೊಬ್ಬರೇ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮಿಕ್ಕದವರೆಲ್ಲ ಅವರ ಅನುಗ್ರಹದಿಂದ ಕಿಂಚಿತ್ ಕಿಂಚಿತ್ ಮಾಡೋರಷ್ಟೇ. ಎಲ್ಲರಿಗೂ ಸ್ಪಷ್ಟ ಆಗೋಗಿತ್ತು ಏನಂತ, ರಾಮದೇವರು ಒಬ್ಬರೇ ಸಾಕು ರಾವಣನ ಹೊಡೆದ ತರಕ್ಕೆ. ಯಾವಾಗ ಆ ಸಪ್ತತಾಲ ವೃಕ್ಷ ಭೇದನ ಆಗುತ್ತೆ, ವಾಲಿಯನ್ನು ಸಹಿತ ರಾಮದೇವರು ಸಂಹಾರ ಮಾಡುತ್ತಾರೆ. ಸಂಹಾರ ಆದ ಕೂಡಲೇ ಎಲ್ರಿಗೂ ಸ್ಪಷ್ಟ ಆಗೋಗಿತ್ತು, ಇವನಿಗೆ ನಾವು ಬೇಕಾಗಿಲ್ಲ, ನಾವು ಇಲ್ಲದೆ ಇದ್ರೂ ಇವನು ಮಾಡಬಹುದು. ಯಾವ ರಾವಣನನ್ನ ವಾಲಿಯೇ ಸಾಧ್ಯವೇ ಇಲ್ಲ, ಇವನಿಂದ ಬಿಡಿಸ್ಕೊಂಡು ಹೋದ್ರೆ ಸಾಕು ಅನ್ನೋಟ್ಟು ಒದ್ದಾಡಿಸ್ಬಿಟ್ಟಿದ್ನು. ಆ ವಾಲಿಯನ್ನ ಒಂದೇ ಒಂದು ಬಾಣದಿಂದ ಹೊಡೆದಾಕಿದ್ದ. ಚಿಂತಸ್ಯ ಶತ್ರುಹನೇ ಕಪಯ ಸಹಾಯ. ಇವನಿಗೆ ಆ ಹೆಂಡತಿ ತರಕ್ಕೆ ಕಪಿಗಳು ಬೇಕಾ? ಅದಕ್ಕೋಸ್ಕರ ಅಲ್ಲ. ಇಲ್ಲ, ರಾಮಚಂದ್ರ ದೇವರದೇ ಇಷ್ಟಿದೆ. ಇನ್ನು ಹನುಮಂತ ದೇವರು ಹೋಗಿ ಸುಟ್ಟು ಬಂದಿದ್ದು ನೋಡಿದ ಮೇಲೆ ಎಲ್ಲ ಕಪಿಗಳಿಗೂ ಕ್ಲಿಯರ್ ಆಗೋಗಿತ್ತು, ಇಲ್ಲ ನಾವು ಸುಮ್ಮನೆ ಹೆಸರಿಗಿದ್ದೀವಿ ಅಷ್ಟೇ, ಇವನು ಒಬ್ಬ ಸಾಕು. ಅಷ್ಟೇ ಯಾಕೆ ರಾವಣನ ಯುದ್ಧದಂತಾನೆ, ಹನುಮಾನ್ ನೀನೊಬ್ಬ ಸಾಕು, ಸುಮ್ಮನೆ ಇವರೆಲ್ಲ ಯಾಕೆ ಬಂದಿದ್ದಾರೆ, ಯಾಕೆ ಅಷ್ಟು ಹೊಡೆಸ್ಕೊಂಡ್ಬಿಟ್ಟಿರ್ತಾನೆ ಇವನು. ಇಲ್ಲಿ ಮುಷ್ಟಿ ಪ್ರಕಾರ ದಶಕಾಯ ಸೀತಾ ಸುಸರ್ಜನ ರಮೇಶಕೋದ ಅಂತ ಅನ್ನೋದು ಬರುತ್ತಿವೆಲ್ಲ. ಮತ್ತು ಹನುಮಂತ ದೇವರ ಒಂದು ರಾಮಭಕ್ತಿ ಎಷ್ಟಿತ್ತು ಅನ್ನೋದು ಅಲ್ಲೇ ನಮಗೆ ಗೊತ್ತಾಗುತ್ತೆ. ಈ ಮಾತನ್ನ ರಾಮಚಂದ್ರ ದೇವರೇ ಅಂತಾನೆ, ಹನುಮಾನ್ ನೀನು ಕುಂಭಕರ್ಣನನ್ನ ರಾವಣನನ್ನ ಅನಾಯಾಸವಾಗಿ ಕೊಲ್ಲಬಹುದಿತ್ತು, ಕೊಲ್ಲುವಂತಹ ಎಲ್ಲಾ ಪ್ರಸಂಗಗಳು ನಿನಗೆ ಸಿಕ್ಕಿದ್ವು, ಆದ್ರೂ ನೀ ಬೇಕಂತ ಬಿಟ್ಟೆ. ಆ ಕುಂಭಕರ್ಣನಿಗೆ ಸಮಾನನಾದಂತಹ ಅವನ ಮಗ ನಿಕುಂಭನನ್ನ ಕೊಂದಿರ್ತಾನೆ. ಅದರಿಂದ ಕುಂಭಕರ್ಣ ನಿನ್ನನ್ನು ನಾ ಬಡಿಬಹುದು, ಬಿಟ್ಟಿದ್ದೀನಿ ಅಷ್ಟೇ. ಇನ್ನ ಅಕ್ಷಕುಮಾರನನ್ನ ಕೊಂದು ರಾವಣನಿಗೆ ಸಮಾನ ಅವನು, ರಾವಣನನ್ನು ಕೊಲ್ಲಬಹುದು, ಇಂದ್ರಜಿತ್ತನ್ನು ಕೊಲ್ಲಬಹುದು, ಎಲ್ಲ ಮಾಡಬಹುದು, ಬಿಟ್ಟಿದ್ದೀನಿ ಅಷ್ಟೇ. ಇದನ್ನ ಬಿಟ್ಟಿದ್ದಕ್ಕೆ ಮುಂದೆ ರಾಮಚಂದ್ರ ದೇವರು ಸಾರ್ವಭೌಮ ಪದವಿಯನ್ನು ಕೊಡ್ತಾರೆ ಅವ್ರಿಗೆ. ಅಂದ್ರೆ ಹನುಮಂತ ದೇವರು ಅಂತಾರೆ, ಒಂದು ವೇಳೆ ನಾನು ರಾವಣನನ್ನ ಕೊಂದು ರಾಮದೇವ್ರಿಗೆ ನನ್ನನ್ನು ಅನುಗ್ರಹಣೆ ಮಾಡ್ತಾರೆ, ಅಷ್ಟು ವಿಶ್ವಾಸ ಅವ್ರಿಗೆ. ಇವಾಗ ಆಚಾರ್ಯ ಡಾಕ್ಟರ್ ನಿರ್ಣಯದಲ್ಲಿ ಒಂದು ವೇಳೆ ನಾನು ರಾವಣನನ್ನು ಕೊಂದ್ರೆ, ಅಷ್ಟೇ ಆಗಿ ಎಲ್ಲರನ್ನೂ ಮುಗಿಸಿದ್ರೆ ರಾಮಚಂದ್ರ ದೇವರು ನನಗೇನು ಅನ್ನಲ್ಲ, ನಾನ್ ಕೊಲ್ಬೇಕಿತ್ತು ನೀ ಯಾಕೆ ಕೊಂದೆ ಅಂತಲೂ ಅನ್ನಲ್ಲ, ಅನುಗ್ರಹಣೆ ಮಾಡ್ತಾನೆ. ಹಾಗಿದ್ದರೂ ಇಲ್ಲ, ದೇವರದು ಕೆಲಸ ನಾವು ಮಾಡಬಾರ್ದು, ಸಾಮರ್ಥ್ಯ ಇದೆ ಅಂತ ಮಾಡಕ್ ಹೋಗಬಾರ್ದು. ಯಾರಿಗೆ ಯಾವ ಕೆಲಸನೋ ಅವರೇ ಆ ಕೆಲಸ ಮಾಡಬೇಕು. ಇಂದ್ರಜಿತ್ತನ್ನು ಕೊಲ್ಲೋದು ಎಷ್ಟೊತ್ತರಲ್ಲಿತ್ತು. ಆ ಲಂಕಾಪಟ್ಟಣ ಸುಡಬೇಕಾದ್ರೆ ರಾವಣನ ಗಡ್ಡ ಮೀಸೆ ಸಹಿತ ಸುಟ್ಟಾಕ್ ಬಂದಿರ್ತಾರ. ತೃಣೋಪಮ ವಿಧಾಯಚ, ಅಲ್ಲೇ ಆ ಶಬ್ದ ಹೇಳಿದ್ದಾರೆ, ಹುಲ್ಲು ಕಡ್ಡಿಗೆ ನೀ ಸಮಾನ ನನಗೆ, ಈ ಶಬ್ದ ಆಡಿದ್ದಾರೆ ಆಚಾರ್ಯರಲ್ಲಿ. ಅದೇ ನೀನು ಏನೂ ಅಲ್ಲ ನನ್ನ ಮುಂದೆ, ಬಿಟ್ಟಿದ್ದೀರಷ್ಟೇ. ರಾಮಚಂದ್ರ ದೇವರು ನೀನು ಕೊಲ್ಲಬೇಕು ಅಂತಿದೆ ಸಂಕಲ್ಪ, ಭಗವತ್ ಸಂಕಲ್ಪಕ್ಕೆ ನಾವು ವಿರೋಧಿಗಳಲ್ಲ. ಇದನ್ನು ರಾಮಚಂದ್ರ ದೇವರ ಕಡೆಗೆ ಉಲ್ಲೇಖ ಮಾಡಿ, ನನ್ನ ಪ್ರೀತಿಗೋಸ್ಕರ ನೀನು ಕೆಲಸ ಮಾಡಿದವನು ಒಂದು ಸಿದ್ಧ, ಸಾಮರ್ಥ್ಯ ಇದೆ ಅಂತ ನೀನು ಕೆಲಸ ಮಾಡಿದವನಲ್ಲ. ಏನೇ ಕೆಲಸ ಮಾಡಿದರೂ ಕೂಡ
ನನ್ನ ಪ್ರೀತಿಗೋಸ್ಕರ ನೀನು ಕೆಲಸ ಮಾಡಿದವರಾದ್ದರಿಂದ ಇಡೀ ಕಪಿಗಳಿಗೆ ಮೋಕ್ಷ ಕೊಟ್ಬಿಟ್ರೆ ಸಾಕು, ಪ್ರತ್ಯುಪಕಾರ ಆಗೋಗುತ್ತೆ. ಅವ್ರವ್ರು ಮಾಡಿದ ಕೆಲಸಕ್ಕೆ ಏನಾದ್ರು ಪ್ರತ್ಯುಪಕಾರ ಮಾಡೋದ್ರೆ ಮೋಕ್ಷ ಕೊಟ್ಬಿಟ್ರೆ ಮುಗೀತು, ಇನ್ನ ಜಾಸ್ತಿನೇ ಕೊಟ್ಟಂಗಾಗತ್ತೆ. ಆದ್ರೆ ಹನುಮಾನ್ ನೀನು ಮಾಡಿದ ಕೆಲಸಕ್ಕೆ ನಾವು ಮೋಕ್ಷ ಕೊಟ್ಟರು ಕಡಿಮೆ, ಅದಕ್ಕೆ ಏನು ಕೊಡಬೇಕು ಅಂತ ಯೋಚನೆ ಮಾಡಿ ಕಡೆಗೆ ಏನ್ ಮಾಡಿದ್ದು, ಅವನನ್ನ ಭಗವಂತ ಸಮಾಶ್ಲೇಷದ ಪರಮಾತ್ಮ ಅವನ್ನ ಅಪ್ಕೊಂಡ್ಬಿಡ್ತಾನೆ ಅಷ್ಟೇ. ಕಡೆಗೆ ಸಹಭೋಗವನ್ನೇ ಕೊಡ್ತಾನೆ. ಯಾರಿಗೆ? ಹನುಮಂತ ದೇವರಿಗೆ. ಸಹಭೋಗ ಅಂದ್ರೆ ಬೇರೆ ಏನಲ್ಲ, ಭೋಗ ಅಂದ್ರೆ ತಿನ್ನೋದು, ಜೊತೆ ಕೂತ್ಕೊಂಡು ತಿನ್ನೋದು ಅಂತ ಮೇಲ್ನೋಟಕ್ಕೆ ಅರ್ಥ. ಆದ್ರೆ ಧಾತುಪದೇ ಸಹಭೋಗ ನಾಮ. ಪರಮಾತ್ಮ ಎಲ್ಲಾ ಜೀವರಾಶಿಗಳು ಯಾವ ಕರ್ಮವನ್ನ ಮಾಡುತ್ತಾರೋ ಆ ಕರ್ಮ ಫಲದ ಸಾರು ಭಾಗವನ್ನು ಭೋಗವನ್ನು ಮಾಡುತ್ತಾರೆ. ದೇವರು ಭೋಗ ಮಾಡುವ ಕಾಲದಲ್ಲೇ ಬ್ರಹ್ಮದೇವರಿಗೂ ಕೂಡ ಅವರಿಗೆ ಯೋಗ್ಯವಾದಂತಹ ರಸವನ್ನ ಅವರಿಗೆ ಕೊಡಿಸಿ ಅವರಿಂದ ಭೋಗ ಮಾಡಿಸ್ತಾನೆ. ಜೊತೆಯಲ್ಲೇ ದೇವರು ತಿನ್ನೋದನ್ನ ಅವರಿಗೆ ಕೊಡಲ್ಲ, ಮತ್ತೆ ಅವರಿಗೆ ಯೋಗ್ಯವಾದದ್ದನ್ನೇ ಕೊಡ್ತಾನೆ. ಜೊತೆಯಲ್ಲಿ ಮಾಡಿಸೋದು ಇಬ್ಬರಿಗೆ ಮಾತ್ರ. ಅಂತಹ ಸಹಭೋಗ ಪದವಿಯನ್ನ ರಾಮಚಂದ್ರ ದೇವರು ಕೊಡ್ತಾರೆ. ಕೆಡೆ ಕೇಳ್ತಾರೆ, ಹನುಮಾನ್ ನಿನಗೆ ನಾನು ಬ್ರಹ್ಮ ಪದವಿ ಕೊಡ್ತೀನಿ ತಗೋತೀಯಾ ಅಂತ ಕೇಳ್ತಾರೆ. ಮೋಕ್ಷ ಕೊಡ್ತೀನಿ ತಗೋತೀಯಾ? ಯಾವುದು ಬೇಡ, ನನಗೆ ಎರಡೇ ಸಾಕು. ಒಂದು ನಿನ್ನ ಪಾದದಲ್ಲಿ ಭಕ್ತಿ, ಇನ್ನೊಂದು ನನ್ನ ತಲೆ ಮೇಲೆ ನಿನ್ನ ಅಪಾರವಾದ ಅನುಗ್ರಹ. ಇವೆರಡು ಕೊಟ್ಟುಬಿಡು ನನಗೆ ಅಂತ ಕೇಳ್ತಾರೆ. ನಿಜವಾಗಿಯೂ ಭಕ್ತರು ಕೇಳಬೇಕಾದಂತಹ ಅಂಶವನ್ನು ತೋರಿಸ್ಕೊಡ್ತಾರೆ. ಇದನ್ನೇ ಪ್ರಹ್ಲಾದರಾಜರು ಕೇಳಿದ್ದು. ಎಲ್ಲ ನಿಷ್ಕಾಮ ಭಕ್ತರು ಹೇಗಿರ್ತಾರೆ ಅಂತ ತೋರಿಸಿದ್ದು. ಇವರ ಒಂದು ವೈಭವವನ್ನೇ ಮುಂದೆ ತಿಳಿಸ್ತಾರೆ. ಹೇಗಿರ್ತಾರೆ? ಮಹಾತ್ಮಾನಸ್ತು ಮಾಂಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಅನನ್ಯ ಮನಸಃ, ಅವರಿಗೆ ಬೇರೆ ಕಡೆ ಮನಸ್ಸೇ ಇಲ್ಲ. ಅವ್ರು ಯಾರು? ಮಹಾತ್ಮಾನಸ್ತು, ಅವರು ದೊಡ್ಡ ಜ್ಞಾನಿಗಳು, ಮಹತ್ತತ್ವಾಭಿಮಾನಿಗಳವರು, ಸಾಮಾನ್ಯರಲ್ಲ. ಅಥವಾ ಮಹಾತ್ಮಾನ ಅಪರೋಕ್ಷ ಜ್ಞಾನಿಗಳು. ದೈವೀ ಪ್ರಕೃತಿ ಆಶ್ರಿತಾ, ದೈವೀ ಪ್ರಕೃತಿ ಸಾತ್ವಿಕ ಪ್ರಕೃತಿ ಉಳ್ಳಂಥವರು ನನ್ನನ್ನು ಹೇಗೆ ಚಿಂತನೆ ಮಾಡ್ತಾರೆ? ಅನನ್ಯ ಮನಸಃ ಮಾಂ ಭಜಂತಿ, ಅನನ್ಯ ಮನಸ್ಕರಾಗಿ ನನ್ನ ಸೇವೆಯನ್ನು ಮಾಡುತ್ತಾರೆ. ಹೀಗೆ ಆ ಉತ್ತಮ ಜೀವರು ಪರಮಾತ್ಮನಲ್ಲಿ ಹೇಗೆ ಆದರ ನಿರಂತರವನ್ನು ಮಾಡುತ್ತಾರೆ, ಆ ಭಕ್ತರ ಭಜನದ ವಿಧಾನ ಯಾವ ರೀತಿಯಾಗಿದೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.